श्री गुरुभ्यो नमः। हरि ओम। शुद्धानंदोर संविद्युति बलबहुलौदार्य वीर्यातिदेहम् चिंता संतापलेपोद्भवमृतिमुखराशेष दोषातिदूरम् सद्भिर्वैराग्य भक्ति श्रुतिमति नियत ध्यान जज्ञान योगात् गम्यं वंदे मुकुन्दाभिधमलमलं ब्रह्म वेदांत विद्यम् अभ्रमं भंगरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ತಿಳಿಸಿದಂತೆ ಮೈತ್ರಿ ಯಾರ ಜೊತೆಗೆ ಮಾಡ್ಕೊಳ್ಳೋದು ಶ್ರೇಷ್ಠ, ಯಾವ ಮೈತ್ರಿ ಬೇಗ ನಾಶವಾಗ್ತದೆ, ಎಂಥವರೊಡನೆ ಮೈತ್ರಿ ಬಹುಕಾಲ ತನಕ ಉಳಿಸ್ಕೊಳ್ಳಿಕ್ಕಾಗ್ತದೆ ಇತ್ಯಾದಿ ವಿಷಯಗಳನ್ನು ನಾವು ನಿನ್ನೆ ಅನುಸಂಧಾನ ಮಾಡ್ತಾ ಬರ್ತಿದ್ವಿ. ಅದರಲ್ಲಿ ಕರ್ಮಣ ಮನಸ ವಾಚ ಯದಭೀಕ್ಷಣಂ ನಿಷೇವತೆ ತದೇವ ಅಪಹರತ್ಯೇನಂ ತಸ್ಮಾತ್ ಕಲ್ಯಾಣಮಾಚರೇ. ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಒಂದಲ್ಲ ಒಂದು ಒಳ್ಳೆಯ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ಬೇಕಂತೆ. ಯಾವಾಗಲೂ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋದ್ರಿಂದಲೇ ಬೇಡವಾದ ಸಂಗತಿಗಳು ನಮ್ಮ ಹತ್ರ ಬರ್ಲಿಕ್ಕೆ ಬರಲ್ಲ ಅಂತ. ಯಾವಾಗ ನಾವು ಅವಕಾಶ ನೀಡ್ತೇವೆ, ದೇಹಕ್ಕಾಗಲಿ ಮನಸ್ಸಿಗಾಗಲಿ ಮಾತಿಗಾಗಲಿ ಅವಕಾಶ ಜಾಸ್ತಿ ಕೊಡ್ತೇವೆ, ಅದು ಬೇಡವಾದ ಕಡೆಗೆ ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ಯಾವಾಗಲೂ ನಮ್ಮನ್ನು ತೊಡಗಿಸ್ಕೊಂಡಿದ್ರೆ ಒಳ್ಳೆಯದ್ರೊಳಗೆ ಅವಕಾಶನೇ ಸಿಗಲ್ಲ. ಈ ಮಾತನ್ನ ವಿದುರ ನಮಗೆ ಅನುಸಂಧಾನ ಮಾಡಿಸಿದ್ದನ್ನ ನೋಡಿದ್ವಿ. ಈಗ ಮತ್ತೊಂದು ಮಾತನ್ನು ಹೇಳ್ತಾನೆ ವಿದುರ. ಮಂಗಲಾಲಂಬನಂ ಯೋಗ ಶ್ರುತಮುತ್ಥಾನ ಮಾರ್ಜವಂ ಭೂತಿಮೇತಾನಿ ಕುರ್ವಂತಿ ಸತಾಂಚ ಭೀಕ್ಷಣ ದರ್ಶನಂ. ಮಾನವರಿಗೆ ಕಲ್ಯಾಣಗಳಾಗುವಂತಹ ಸಂದರ್ಭಗಳು ಯಾವ್ಯಾವುದು ಅಂತ, ಇವುಗಳು ನಮಗೆ ಕಲ್ಯಾಣವನ್ನು ಉಂಟು ಮಾಡೇ ಮಾಡ್ತಾವಂತೆ. ಯಾವ್ಯಾವುದು ಅಂದರೆ ಮಂಗಲ ಆಲಂಬನಂ ಯೋಗ. ಮನುಷ್ಯನು ದಿನನಿತ್ಯ ವಸ್ತುಗಳು ಮಂಗಳಕರವಾದದ್ದನ್ನು ಸ್ಪರ್ಶ ಮಾಡ್ತಾ ಇರ್ಬೇಕಂತೆ. ಆಗಾಗ ಮಂಗಳ ವಸ್ತುಗಳ ಸ್ಪರ್ಶ ಮಾಡ್ತಾ ಇದ್ರೆ ನಮಗೆ ಮಂಗಳ ಆಗ್ತದಂತ. ಬೆಳಗ್ಗೆ ಎದ್ದು ಕೂಡಲೇ ಆಕಳುಗಳನ್ನು ಸ್ಪರ್ಶ ಮಾಡ್ಬೇಕಂತ. ಬೆಳಗ್ಗೆ ಎದ್ದು ಕೂಡಲೇ ಆಕಳುಗಳ ಸ್ಪರ್ಶ ಮಾಡಿ ತುಳಸಿ ಕಟ್ಟೆ ಇಂಥವುಗಳನ್ನ ಕೈಗಳಿಂದ ಸ್ಪರ್ಶ ಮಾಡೋದೇ ಒಂದು ಮಂಗಳ ಆಗ್ತದಂತ. ಮಂಗಲಾಲಂಬನಂ ಒಂದು. ಯೋಗ ಅಂತ, ಯೋಗ ಅಂದ್ರೆ ಮನಸ್ಸನ್ನ ಒತ್ತಟ್ಟಿಗೆ ನಿಲ್ಲಿಸೋದಕ್ಕೆ ಯೋಗ ಅಂತ ಹೆಸರು. ದಿನನಿತ್ಯ ಸ್ವಲ್ಪ ಸಮಯ ಆದರೂ ಮನಸ್ಸನ್ನ ಒಂದು ಕಡೆ ನಿಲ್ಲಿಸೋ ಪ್ರಯತ್ನ ಮಾಡಬೇಕಂತೆ. ಆ ಯೋಗವನ್ನು ಯಾರು ಆಚರಣೆಗೆ ತರ್ತಾನೆ ಆತನಿಗೂ ಕೂಡ ಮಂಗಳವಾಗ್ತದೆ ಅಂತಂತಾನೆ. ಎರಡು. ಮೂರನೇದ್ದು ಶ್ರುತ ಮುತ್ಥಾನ ಮಾರ್ಜನಂ. ಎದ್ದು ಕೂಡಲೇ ಮನುಷ್ಯ ಶ್ರುತ ಮಾಡಬೇಕು ಅಂತಂತಾನೆ. ಶ್ರುತ ಸ್ವಲ್ಪಲ್ಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡೋದಕ್ಕೆ ಶ್ರುತ ಅಂತ ಕರೀತಾರೆ. ಅವಶ್ಯಕವಾಗಿ ಮನುಷ್ಯ ಎದ್ದು ಕೂಡಲೇ ಶಾಸ್ತ್ರಾವಲೋಕನ ಮಾಡೋ ಅಭ್ಯಾಸ ಇಟ್ಟುಕೊಳ್ಬೇಕು. ಆ ಅಭ್ಯಾಸ
ಆತನಿಗೆ ಮಂಗಳವನ್ನುಂಟು ಮಾಡ್ತದಂತೆ. ಹೀಗಾಗಿ ಆ ದಿನಚರಿಯನ್ನು ಮನುಷ್ಯ ಬೆಳೆಸ್ಕೊಳ್ಳಿ ಅಂತಂತಾರೆ. ಶ್ರುತಂ ಅಂತಂತಾರೆ. ಉತ್ಥಾನಂ ಆರ್ಜನಂ. ಉತ್ಥಾನಮಾರ್ಜನಂ ಅಂತಂದಾಗ ಮನುಷ್ಯ ತನ್ನ ಬದುಕಿನಲ್ಲಿ ಉದ್ಯೋಗಶೀಲತೆಯನ್ನು ಬೆಳೆಸ್ಕೊಳ್ಬೇಕಂತ. ಎದ್ದು ಕೂಡಲೇ ಆತ ಉದ್ಯೋಗಶೀಲನಾಗಿದ್ದ ಅಂದ್ರೆ ಅವನಿಗೆ ಒಳ್ಳೆ ರೀತಿಯಾದ ಮಂಗಳವಾಗಲಿಕ್ಕೆ ಶುರು ಆಗ್ತದೆ. ಮಂಗಲಾಲಂಬನ, ಯೋಗ, ಶ್ರುತ, ಉತ್ಥಾನ, ಐದನೇದು ಆರ್ಜನಂ ಅಂತಂತಾನೆ. ಆರ್ಜವಂ. ಆರ್ಜವ ಅಂದ್ರೆ ರುಜು ಸ್ವಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಆರ್ಜವ ಅಂತ ಹೆಸರು. ನೇರ ನಡೆನುಡಿಗಳನ್ನು ಮನುಷ್ಯ ಆಡ್ತಾನೆ ಅಂದ್ರೆ ಅವನಿಗೆ ಎಂದಿದ್ರೂ ಮಂಗಳವಾಗ್ತದಂತೆ. ಆರನೇದ್ದು ಭೂತಿಮೇತಾನಿ ಕುರ್ವಂತಿ. ಆರನ್ನಲ್ಲ, ಐದನ್ನೇ ಹೇಳಿದ್ದಾನೆ. ಕೊನೆಗೆ ಆರನೇದ್ದು ಹೇಳ್ತಾನೆ, ಸಜ್ಜನರ ದರ್ಶನ ಆವಾಗ ಮಾಡ್ತಿರ್ಬೇಕಂತ. ಯಾರು ದೇವಭಕ್ತರೋ ಹರಿಭಕ್ತರೋ ಅವರು ಕಣ್ಣಿಗೆ ಕಾಣ್ತಾ ಇರ್ಬೇಕಂತ. ಇದೆಲ್ಲ ಮನುಷ್ಯರಿಗೆ ಒಳ್ಳೆಯದನ್ನು ಉಂಟು ಮಾಡ್ತದೆ ಅಂತ ಅನ್ನೋದನ್ನ ವಿದುರ ನಮಗೆ ಸಂಗ್ರಹ ಮಾಡಿ ಕೊಟ್ಟ. ಈ ಅಂಶವನ್ನ ನಾವು ತಿಳಿಲಿ ಅಂತ ಹೇಳಿದ. ಇನ್ನೊಂದು ಅಂಶ ವಿದುರ ಅಂತಾನೆ, ಅನಿರ್ವೇದ ಶ್ರಿಯೋ ಮೂಲಂ ಲಾಭಸ್ಯ ಚ ಶುಭಸ್ಯ ಚ ಮಹಾನ್ ಭವತ್ಯನಿರ್ವಿಣ್ಣ ಸುಖಂಚ ಆನಂತ್ಯಮಶ್ನುತೆ ಅಂತಂತಾನೆ. ಅನಿರ್ವೇದ ಶ್ರಿಯೋ ಮೂಲಂ ಲಾಭಸ್ಯ ಚ ಶುಭಸ್ಯ ಚ. ಯಾವಾಗಲೂ ಅಷ್ಟೇ ಅಲ್ವಾ? ಮನುಷ್ಯನಿಗೆ ಉದ್ಯೋಗಶೀಲತೆಯಿಂದ ಎಂದೂ ಕೂಡ ಸಾಕಪ್ಪ ಅಂತ ಅನಿಸ್ಬಾರ್ದಂತೆ. ಕೆಲವರು ಉದ್ಯೋಗಶೀಲತೆಗೆ ರಿಟೈರ್ಮೆಂಟ್ ಕೊಡೋಣ ಅಂತಿರ್ತಾರೆ ಯಾವಾಗಲೂ. ಇದು ಸಾಕು ಅಂತ. ಅದಾಗಬಾರ್ದು. ಕೆಲಸದಿಂದ ಮನುಷ್ಯ ಹಿಂದೆ ಹಾಕಬಾರ್ದು. ಅವನು ತೊಡಗಿಸ್ಕೊಂಡ ಕೆಲಸದೊಳಗೆ ಹೆಚ್ಚೆಚ್ಚು ತನ್ನನ್ನ ಉದ್ಯಮಶೀಲನಾಗಿ ಒಳಗೆ ತೊಡಗಿಸ್ಕೋತಿದ್ರೆ ಅದು ಎರಡಕ್ಕೆ ಲಾಭ ಆಗ್ತದಂತ. ಎರಡರ ಲಾಭ ಯಾವ್ದು? ಲಾಭಸ್ಯ ಚ ಶುಭಸ್ಯ ಚ. ಒಂದು ಸಂಪತ್ತಿನ ಲಾಭ, ಒಂದು ಕಲ್ಯಾಣದ ಲಾಭ ಆಗ್ತದಂತ. ಅತಿ ಹೆಚ್ಚು ಉದ್ಯೋಗಶೀಲತೆ ಮನುಷ್ಯನಿಗೆ ಸಂಪತ್ತು ತಂದು ಕೊಡ್ತದೆ, ಅವನಿಗೆ ಕಲ್ಯಾಣವನ್ನು ತಂದು ಕೊಡ್ತದೆ. ಮಹಾನ್ ಭವತ್ಯನಿರ್ವಿಣ್ಣ ಸುಖಂಚ ಆನಂತ್ಯಮಶ್ನುತೆ. ಬರೀ ಕಲ್ಯಾಣ ಸಂಪತ್ತಷ್ಟೇ ಅಲ್ಲ, ಅವನಿಗೆ ಭಾರೀ ಸುಖ ಸಿಗ್ಲಿಕ್ಕೆ ಶುರು ಆಗ್ತದಂತೆ ಹೋಗ್ತಾ ಹೋಗ್ತಾ. ಮೊದಲು ಕಷ್ಟಪಟ್ಟಿದ್ನೆಲ್ಲ ಈಗ ಅದರ ಅರ್ಥ ಆಗ್ತಾ ಇದೆ ಏನ್ ಸುಖ ಅಂತ. ಯಾಕೆ ಮೊದಲು ಉದ್ಯೋಗ ಬಹಳ ಮಾಡಿದ್ದ, ಆಮೇಲೆ ಮಾಡ್ತೇನೆ ಅಂತ ಹೋದ್ರೆ ಆಗಲ್ಲ. ಕೆಲವರಿಗೆ ಮೊದಲು ಸುಖ ಭಾರಿ ಪಟ್ಬಿಡ್ತಾರೆ, ಆಮೇಲೆ ತಲೆ ಬಿಸಿ ಶುರು ಆಗ್ತದೆ ಅವರಿಗೆ. ಹಾಗಾಗಬಾರ್ದು. ವಯಸ್ಸಿರುವಾಗಲೇನೆ ಕಷ್ಟಪಡಬೇಕಂತ. ಉದ್ಯೋಗಶೀಲತೆ ಮನುಷ್ಯನಿಗೆ ಅತ್ಯಂತ ಮುಖ್ಯ. ಅದು ಹೆಚ್ಚು ಸುಖ ನೆಮ್ಮದಿಯನ್ನು ಉಂಟು ಮಾಡ್ತದೆ ಅನ್ನೋದನ್ನ ವಿದುರ ವ್ಯಾಖ್ಯಾನ ಮಾಡಿ ತೋರಿಸ್ತಾನೆ. ಇದು ಮತ್ತೊಂದು ಅಂಶ. ಇನ್ನೂ ಒಂದು ಅಂಶ ಹೇಳ್ತಾನೆ, ನಾತಃ ಶ್ರೀಮತ್ತರಂ ಕಿಂಚಿತ್ ಪಥ್ಯತಮಂ ಮತಂ ಪ್ರಭವಿಷ್ಣೋರ್ ಯಥಾ ತಾತ ಕ್ಷಮಾ ಸರ್ವತ್ರ ಸರ್ವದಾ ಅಂತ. ಅತಿ ಹೆಚ್ಚಿನ ಶ್ರೀಮಂತ ಯಾರು? ಅವನಿಗಿಂತ ಶ್ರೀಮಂತನೇ ಇಲ್ಲ ಜಗತ್ತಿನಲ್ಲಿ. ನಾಥ ಶ್ರೀಮತ್ತರಂ ಕಿಂಚಿತ್ ಅನ್ಯತ್ ಪಥ್ಯತಮಂ ಮತಂ. ಅವನಿಗಿಂತ ಹೆಚ್ಚು ಶ್ರೀಮಂತನೇ ಇಲ್ಲ, ಅದಕ್ಕಿಂತ ಹೆಚ್ಚು ಪಥ್ಯಕರವೇ ಇಲ್ಲ. ಯಾವುದಕ್ಕಿಂತ? ಅದನ್ನು ಯೋಚನೆ ಮಾಡಬೇಕಲ್ಲ. ಯಾವುದದು? ಎಲ್ಲ ಗುಣಗಳಲ್ಲಿಯೂ ಕೂಡ ಇದು ಬಹಳ ಮುಖ್ಯ. ಪ್ರಭವಿಷ್ಣೋರ್ ಯಥಾ ತಾತ ಕ್ಷಮ ಸರ್ವತ್ರ ಸರ್ವದಾ. ಪ್ರಭವಿಷ್ಣೋ ಅತ್ಯಂತ ಪ್ರಭಾವಶಾಲಿ ಪರಾಕ್ರಮಿಯಾದವನಿಗೆ ಎಲ್ಲಾ ಗುಣಗಳಿಗಿಂತಲೂ ಅತ್ಯಂತ ಮಹತ್ತರವಾದ ಗುಣ ಯಾವುದು ಅಂದ್ರೆ ಕ್ಷಮಾ ಸರ್ವತ್ರ ಸರ್ವದಾ ಅಂತ. ಕ್ಷಮಾ ಗುಣ ಮನುಷ್ಯನಿಗೆ ಅತ್ಯಂತ ಮುಖ್ಯ.
ಎಂಥವನಿಗೆ ಮುಖ್ಯ ಅಂದ್ರೆ ಪ್ರಭವಿಷ್ಣು ಭಾರೀ ಪ್ರಭಾವಶಾಲಿಯಾಗಿದ್ದಾನೆ, ಪರಾಕ್ರಮಿಯಾಗಿದ್ದಾನೆ. ಅಂಥವನ ಎದುರುಗಡೆಯಲ್ಲಿ ತುಂಬಾ ತಪ್ಪು ಕಾಣಿಸ್ತಾವೆ, ತುಂಬಾ ಅವನ ಮುಂದೆ ಅವನಿಗೆ ಬೇಡವಾದ ಸಂಗತಿಗಳು ನಡೀತಾವೆ. ಆದರೂ ಅದನ್ನು ಸಹಿಸ್ಕೊಂಡಿರ್ತಾನಲ್ಲ, ಅಂಥವನು ಬಹಳ ದೊಡ್ಡ ಶ್ರೀಮಂತ ಅಂತೆ ವಿದುರನ ಪ್ರಕಾರ. ಅದಕ್ಕೆ ಪ್ರಭವಿಷ್ಣೋರ್ ಯಥಾ ತಾತ ಕ್ಷಮಾ ಸರ್ವತ್ರ ಸರ್ವದಾ. ಬೇಕಾದ ಪ್ರಭಾವ ಇರಲಿ ನಿನ್ನ ಬಳಿಯಲ್ಲಿ, ಆದ್ರೆ ಆ ಸಮಯ ಬಂದಾಗ ಮಾತ್ರ ನೀನು ಸಹಿಸ್ಕೊಂಡಿದ್ದಿ ಅಂದ್ರೆ ನಿನ್ನಂತಹ ಶ್ರೀಮಂತನೇ ಇಲ್ಲ ಅಂತಂತ. ನಾನಾ ರೀತಿ ಹರಾಸ್ಮೆಂಟ್ಗಳಿರ್ತಾವೆ, ನಮಗೆಲ್ಲ ನಾನಾ ರೀತಿ ಒದಗ್ತಾವೆ, ಬೇಕಂತಲಿ ಬರಬೇಕು ಕ್ರೋಧ ಅನ್ನೋ ಹಾಗೆ ಒದಗ್ತಿರ್ತಾವೆ. ಆದರೂ ಅದನ್ನು ಸಹಿಸ್ಕೊಳ್ತೇವೆ ಅಂತ ಆದ್ರೆ ಅದು ನಿಜವಾಗ್ಲೂ ಕೂಡ ಅವನಿಗೆ ಶ್ರೀಮಂತ ಅಂತ ವ್ಯಾಖ್ಯಾನ ಮಾಡಿಬಿಟ್ಟೆ. ಮತ್ತೊಂದು ಮಾತು ಹೇಳ್ತಾನೆ, ಕ್ಷಮೇದ ಅಶಕ್ತ ಸರ್ವಸ್ಯ ಶಕ್ತಿಮಾನ್ ಧರ್ಮ ಕಾರಣಾತ್ ಅರ್ಥಾನರ್ಥೌ ಸಮೌ ಯಸ್ಯ ತಸ್ಯ ನಿತ್ಯಂ ಕ್ಷಮಾ ಹಿತ ಅಂತಂದ. ಕ್ಷಮೆಯ ಬಗ್ಗೆ ಯಾವ ಅಭಿಪ್ರಾಯ ಹೇಳ್ತಾನೆ ವಿದುರ ಅಂದ್ರೆ, ಅಶಕ್ತ ಅಂತ ಅನಿಸ್ಕೊಂಡ್ರೆ ಅಶಕ್ತನಾಗಿದ್ದೇನೆ ಅಂತ ನಮಗೆ ಗೊತ್ತಾಗ್ಬಿಟ್ರಂತೂ ಎಲ್ಲರ ಜೊತೆಗೆ ಕ್ಷಮಾದಿಂದ ಇರೋದು ಅತಿ ಉತ್ತಮ. ಅಶಕ್ತ ಕ್ಷಮೆ ಸರ್ವಸ್ತ್ರ. ನಿನಗೆ ಶಕ್ತಿ ಇಲ್ಲ ಅಂತ ಆದಾಗ ಕ್ಷಮವಾಗೇ ಇರ್ಬೇಕು, ನೀನು ಕ್ಷಮಿಸ್ಕೊಂಡೇ ಇರ್ಬೇಕು ಎಲ್ಲರನ್ನು. ಶಕ್ತಿಮಾನ್ ಧರ್ಮ ಕಾರಣ. ಶಕ್ತಿವಂತನಾದವನು ಅಶಕ್ತ ಅನ್ನೋ ಕಾರಣಕ್ಕೆ ಸಹಿಸ್ಕೊಳ್ಳೋದಲ್ಲ, ಕ್ಷಮಾವಂತನಾಗೋದಲ್ಲ. ಶಕ್ತಿವಂತನಾದವನು ಧರ್ಮ ಕಾರಣದಿಂದ ಸಹಿಸ್ಕೊಳ್ಬೇಕಂತ. ಸಹಿಸ್ಕೊಳ್ಳೋದು ಎರಡು ರೀತಿ. ಅಶಕ್ತ ಅನ್ನೋ ಕಾರಣಕ್ಕೆ ಕ್ಷಮಾವಂತನಾಗೋದು, ಧರ್ಮ ಅನ್ನೋ ಕಾರಣಕ್ಕೆ ಕ್ಷಮಾವಂತರಾಗೋದು. ನೆನಪಿಟ್ಕೊಳ್ರಿ, ನಾವು ಅಶಕ್ತರಾದ ಕಾರಣಕ್ಕೆ ಕ್ಷಮಾವಂತರಾಗಬೇಕೋ ಧರ್ಮ ಅನ್ನೋ ಕಾರಣಕ್ಕೆ ಕ್ಷಮಾವಂತರಾಗಬೇಕು, ಯೋಚನೆ ಮಾಡಿ. ಅದನ್ನು ಹೇಳ್ತಾನೆ, ಅಶಕ್ತ ಕ್ಷಮೇತ್ ಸರ್ವಸ್ಯ ಕ್ಷಮೇರ್ ಅಶಕ್ತ ಸರ್ವಸ್ಯ ಶಕ್ತಿಮಾನ್ ಧರ್ಮ ಕಾರಣ. ಆದ್ರೆ ಅರ್ಥಾನರ್ಥೌ ಸಮೌ ಯಸ್ಯ ತಸ್ಯ ನಿತ್ಯಂ ಕ್ಷಮಾಹಿತ. ಇಬ್ಬರೂ ಸಹಿಸ್ಕೊಂಡ್ರೆ ಕ್ಷಮಾವಂತರಾದ್ರೆ. ಆದ್ರೆ ಸ್ವಾರಸ್ಯ ಏನು ಅಂದ್ರೆ, ಯಾರು ಸಮಾನ ದೃಷ್ಟಿಯಿಂದ ನೋಡುತ್ತಾನೋ ಅರ್ಥಾನರ್ಥಗಳನ್ನ, ಅಂಥವನಿಗೆ ಎಲ್ಲಾ ಕಾಲದಲ್ಲೂ ಕ್ಷಮವೇ ಹಿತ ಅಂತ ಅನಿಸ್ತದಂತೆ. ಅಶಕ್ತನಾದವನಿಗೆ ಅರ್ಥಾನರ್ಥಗಳನ್ನು ಸಮವಾಗಿ ನೋಡ್ಲಿಕ್ಕಾಗಲ್ಲ. ನೀವೇ ಯೋಚನೆ ಮಾಡ್ರಿ, ತುಂಬಾ ಕೈಯಲ್ಲಿ ಅಶಕ್ತಿ ಇರ್ತದಲ್ಲ, ಅವರಿಗೆ ಸ್ವಲ್ಪ ಅನರ್ಥ ಆದ ಕೂಡಲೇ ಏನಾಗ್ಲಿಕ್ಕೆ ಶುರು ಆಗ್ತದೆ, ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ. ಆದ್ರೆ ಶಕ್ತಿವಂತನಾದವನಿದ್ರೆ ಸಮವಾಗಿ ನೋಡ್ಲಿಕ್ಕೆ ಅವಕಾಶ ಆದ್ರೂ ಇರ್ತದೆ. ವಿದುರ ಹೇಳ್ದ, ಇಬ್ಬರಲ್ಲಿ ಕ್ಷಮ ಇದೆ, ಅಶಕ್ತನಲ್ಲೂ ಇದೆ, ಸಶಕ್ತನಲ್ಲೂ ಇದೆ. ಅಶಕ್ತನಲ್ಲಿರೋ ಕ್ಷಮ ಅಶಕ್ತಿಯೇ ಕಾರಣ, ಸಶಕ್ತನಲ್ಲಿರೋ ಕ್ಷಮೆಗೆ ಧರ್ಮವೇ ಕಾರಣ ಆಗ್ಬೇಕಂತ. ಧರ್ಮ ಕಾರಣ ಇಟ್ಟುಕೊಂಡು ಸಹಿಸಿಕೊಳ್ಳುವವ ಅರ್ಥಾನರ್ಥಗಳನ್ನ ಸಮವಾಗಿ ಆಲೋಚನೆ ಮಾಡಿದ ಅಂತಾದ್ರೆ ಅವನಿಗೆ ಎಂದಿದ್ರೂ ಕ್ಷಮ ಅನ್ನೋದು ಬಹಳ ಹಿತವನ್ನು ಉಂಟು ಮಾಡುತ್ತದೆ ಅಂತ ಯುಕ್ತಿಯನ್ನು ಹೇಳ್ತಾನೆ ವಿದುರ. ಅದಕ್ಕೆ ನಾವು ಅಶಕ್ತಿ ಅನ್ನೋ ಕಾರಣಕ್ಕೆ ಕ್ಷಮಾವಂತರಾಗೋದಕ್ಕಿಂತ ಸಶಕ್ತರಾಗಿದ್ದು ಕೂಡ ಧರ್ಮ ಅನ್ನೋ ಕಾರಣಕ್ಕೆ ಕ್ಷಮಾವಂತರಾಗಬೇಕು ಅನ್ನೋದೇ ವಿದುರನ ಅಭಿಪ್ರಾಯ. ಇದನ್ನ ನಮಗೆ ಹೆಚ್ಚು ಒತ್ತು ಕೊಟ್ಟು ನಿರೂಪಣೆ ಮಾಡ್ತಾರೆ ವಿದುರ. ಯತ್ ಸುಖಂ ಸೇವಮಾನೋಪಿ ಧರ್ಮಾರ್ಥಾಭ್ಯಾಂ ನಹೀಯತೆ ಕಾಮಂ ತದುಪಸೇವೇತ ನ ಮೂಢೌ ರತಮಾಚರೇ. ಎಂಥ ಅದ್ಭುತವಾದ ಮಾತು. ಯತ್ ಸುಖಂ ಸೇವಮಾನೋಪಿ. ಈಗ ನಾವೆಲ್ಲರೂ ಸುಖವಾಗಿ ಸುಖವನ್ನು ಅನುಭವಿಸುತ್ತಿದ್ದೇವೆ. ಆದರೆ ನಮ್ಮ ಅನುಭವಗಳು, ನಮ್ಮ ಅಭಿರುಚಿಗಳು, ನಮ್ಮ ಅಭಿಲಾಷೆಗಳು ಹೇಗಿರಬೇಕು ಅಂತ ವಿದುರ ಹೇಳ್ತಾನೆ. ಧರ್ಮಾರ್ಥಾಭ್ಯಾಂ ನಹೀಯತೆ ಅಂತ.
ಧರ್ಮದ ದಂಡ ಮೀರಿರಬಾರ್ದು, ಹಣದ ಖರ್ಚು ಆಗಿರಬಾರ್ದು. ಹಾಗೆ ಸೇವನೆ ಮಾಡಬೇಕಂತೆ ಸುಖ. ಯತ್ ಸುಖಂ ಸೇವಮಾನೋಪಿ ಧರ್ಮಾರ್ಥಾಭ್ಯಾಂ ನಲೀಯತೆ. ಒಂದು ವೇಳೆ ಧರ್ಮ ಮೀರಿಯೂ ಅರ್ಥ ವಿಪರೀತ ಖರ್ಚು ಮಾಡಿಯೂ ಸುಖವನ್ನು ಅನುಭವಿಸೋದಾದ್ರೆ ಅದಕ್ಕೆ ಏನಂತಾನೆ ವಿದುರ ಅಂದ್ರೆ ಮೂಢವ್ರತ ಅಂತ ಕರೀತಾರೆ. ಅದಕ್ಕೆ ಮೂಢವ್ರತ ಅಂದ್ರೆ ಗೊತ್ತಲ್ಲ, ಯಾರಿಗೆ ಕರೀತಾರೆ ಮೂಢವ್ರತ ಅಂತ? ಧರ್ಮ ಏನು ಹೇಳ್ತದೆ ವಿಚಾರ ಮಾಡಲ್ಲ, ಹಣ ಎಷ್ಟಿದೆ ಬ್ಯಾಂಕ್ನಲ್ಲಿ ಅನ್ನೋದು ವಿಚಾರ ಮಾಡಲ್ಲ, ಒಟ್ಟು ಹೋಗಿ ಖರ್ಚು ಮಾಡ್ತಿರ್ತಾನೆ, ಒಟ್ಟು ತನ್ನ ಸುಖಕ್ಕೆ ಏನಾದ್ರೂ ಮಾಡ್ತಿರ್ತಾನೆ. ಧರ್ಮ ಹಾಗೂ ಅರ್ಥಗಳ ವಿವೇಕವನ್ನು ಕಳ್ಕೊಂಡು ತನ್ನ ಹೇಗೆ ಬೇಕೋ ಹಾಗೆ ಬದುಕನ್ನು ಕಟ್ಟಿಕೊಳ್ತಾನಲ್ಲ, ಅದು ಮೂಢವ್ರತ ಅಂತ ಹೆಸರು ಅದಕ್ಕೆ. ಅದನ್ನು ವಿದುರ ಎಚ್ಚರಿಸಿ ಹೇಳ್ತಾನೆ, ನೀನು ಸುಖವನ್ನು ಅನುಭವಿಸ್ಲಿಕ್ಕೆ ಯಾರ ದಂಡವೂ ಇಲ್ಲಪ್ಪ. ಧರ್ಮ ಮರ್ಯಾದ ಅರ್ಥ ಮರ್ಯಾದಗಳು ನೀನು ಅನುಭವಿಸುವ ಸುಖದಿಂದ ಹಾಳಾಗದಂತೆ ನೋಡ್ಕೋ, ಇದೇ ನನ್ನ ಕಳಕಳಿ ಅಂತಂತ. ಧರ್ಮ ಮರ್ಯಾದೆ ಅರ್ಥ ಮರ್ಯಾದೆ ಕಾಮಂ ತದುಪಸೇವೇತ ಅಂತಂದ. ಅದಕ್ಕೇನೆ ನ ಮೂಢವ್ರತಮಾಚರೆ, ಯಥೇಚ್ಛವಾಗಿ ಸೇವನೆ ಮಾಡಪ್ಪ. ಒಳ್ಳೆ ಬಟ್ಟೆ ಹಾಕೋ, ಒಳ್ಳೆ ಬಟ್ಟೆಯಂತೆ ಊಟ ಮಾಡು, ನ್ಯಾಯಯುತವಾದ ದಾರಿಯಲ್ಲಿ ಸಂಪಾದನೆ ಮಾಡು. ಮಾಡಿದ ಸಂಪಾದನೆಯಲ್ಲಿ ಉಳಿಸ್ಲಿಕ್ಕೆ ಅಂತ ಎಷ್ಟು ಸಾಧ್ಯವೋ ಅಷ್ಟು ಅಂತಲ್ಲ, ಎಷ್ಟು ಖರ್ಚು ಮಾಡದೇ ಇದ್ರೆ ನಡೀತದೋ ಅಷ್ಟು ಖರ್ಚು ಮಾಡು. ಎಷ್ಟು ಅದ್ಭುತ ನೋಡಿ. ಅದನ್ನೇ ಹೇಳ್ತಾನೆ, ಧರ್ಮಾರ್ಥಾಭ್ಯ ನಹೀಯತೆ. ಹಣ ಖರ್ಚು ಮಾಡಿ ಸುಖ ಪಡಿತೇನೆ ಅಂತ ಹೋಗ್ತೀಯಲ್ಲ, ಅದು ವ್ಯಸನ ಆಗ್ತದಂತೆ. ಧರ್ಮ ಮೀರಿ ಸುಖ ಪಡಿತೇನೆ ಅಂತ ಹೋಗ್ತೇವಲ್ಲ, ಅದು ವ್ಯಸನ ಆಗ್ತದಂತೆ. ಯಾವಾಗಲೂ ಅಷ್ಟೇ, ಮನುಷ್ಯನಿಗೆ ಅತಿಯಾದ ಹಣ ಖರ್ಚು ಮಾಡೇ ಸುಖ ಪಡಿತಾನೆ. ಒಂದು ರಹಸ್ಯ ಹೇಳ್ತಾನೆ ಒಬ್ಬ ಕವಿ, ಮನುಷ್ಯನಿಗೆ ಸುಖ ಹ್ಯಾಕ್ ಪಡಿಬೇಕು ಅಂತ ನಾವು ರಹಸ್ಯ ಹೇಳ್ದ. ನಾವು ಬದುಕಿನಲ್ಲಿ ಯಾವ ಖರ್ಚೂ ಮಾಡದೇನೆ ದೇವರು ಸುಖ ಅನುಭವಿಸಲಿ ಅಂತ ಕೊಟ್ಟಿರೋದು ಯಾವುದನ್ನ ಅಂದ್ರೆ ಪ್ರಕೃತಿಯನ್ನಂತ. ಆಕಾಶ, ಗಾಳಿ, ಅಲ್ಲಲ್ಲಿರುವ ಸೂರ್ಯನ ಕಿರಣ, ಮಂಜು, ಇದೆಲ್ಲ ನಮಗೆ ಸುಖ ಕೊಡ್ಲಿಕ್ಕೆ ದೇವರು ಸೃಷ್ಟಿ ಮಾಡಿರ್ತಾರಂತ. ಇದಕ್ಕೆ ಯಾವುದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಇದಕ್ಕೆ ಯಾವುದಕ್ಕೂ ಹಣ ಕಟ್ಟೋ ಪ್ರಸಂಗ ಇಲ್ಲ. ಆ ನೇಚರ್ನ ವ್ಯವಸ್ಥೆಯಲ್ಲಿ ಅನುಭವಿಸಬೇಕಾದ ಸುಖ ಸಿಕ್ಕಾಪಟ್ಟೆ ಇದೆ. ನಾವು ಅದನ್ನೇನ್ ಮಾಡ್ತಿದ್ದೇವೆ ಅಂದ್ರೆ, ಅಲ್ಲೂ ಗೋಡೆ ಕಟ್ಟು, ಇಲ್ಲೂ ಗೋಡೆ ಕಟ್ಟು, ತಲೆ ಮೇಲೂ ಗೋಡೆ ಕಟ್ಟು, ನೆಲದ ಮೇಲೆ ಒಂದು 4-5 ಗೋಡೆ ಕಟ್ಟು. ಒಟ್ಟಾರೆ ಪ್ರಕೃತಿಯ ಸೂರ್ಯನ ಕಿರಣ ಬಿದ್ದಿರಬಾರ್ದು, ಗಾಳಿ ಗಿಡಗಳಿಂದ ಹಾದು ಬರೋದು ಮೈಗೆ ಬಡದಿರಬಾರ್ದು. ಈ ಥರದ ಸುಖ. ಹಿಂಗಾಗಿ ನಾವು ಮೊದಲಿನವರು ಎಷ್ಟು ವರ್ಷ ಬದುಕ್ತಿದ್ರಲ್ಲ, ಇತ್ತೀಚಿನವ್ರ ಬದುಕು ಕಡಿಮೆ ಆಗಿದೆ. ಮೊದಲಿನವರು ತುಂಬಾ ಕಡಿಮೆ ಮಲಗ್ತಿದ್ರು, ಈಗಿನವರು ತುಂಬಾ ಮಲಗಲಿಕ್ಕೆ ಶುರು ಮಾಡಿದ್ದಾರೆ. ಥೈರಾಯ್ಡ್ ಬರ್ತದೆ, ಬಿಪಿನೂ ಬರ್ತದೆ, ಶುಗರು ಬರ್ತದೆ. ಅದಕ್ಕೆ ಒಬ್ಬನು ಹಿರಿಯ ಹೇಳ್ತಾನೆ, ನಾಳೆಯಿಂದ ನಿನ್ ರೂಮ್ನಲ್ಲಿ 4 ಗಿಡ ಇಟ್ಕೊಂಡು ಮಲಗು ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ, ನಿನ್ ಜೊತೆಗೂ 4 ಜೀವಿಗಳು ಬದುಕಿದ್ದಾರೆ ಅಂತ ನೆನಪಿರ್ಲಿ ಅಂತಂತ. ಇನ್ನೂ ಉದ್ದೇಶ, ಆ ಬಂದ ಗಿಡಗಳೆಲ್ಲ ಏನ್ ಗಾಳಿ ಬೀಸ್ತಾವಲ್ಲ, ಅದು ನಿನಗೊಂದಿಷ್ಟು ಬಡಿಲಿ. ಅವು ಹೇಗೆ ಬಿಸಿಲು, ಗಾಳಿ, ಮಳೆ ಎಲ್ಲ ತಡ್ಕೊಂಡು ಕಾಡಿನಲ್ಲಿ ಎಷ್ಟು ನಿರೋಗಿಗಳಾಗಿ ಬದುಕ್ತಾವಲ್ಲ, ಅವು ಜೀವಿಗಳಲ್ವೇ. ನೀನು ಒಬ್ಬ ಜೀವಿ ಅಂತ ಅನ್ಸ್ಕೊಂಡಿದ್ದಿ, ಅವುಗಳಂತೆ ಬಿಸಿಲು, ಗಾಳಿ, ನೆರಳು ಎಲ್ಲ ತಾಗಿಸ್ಕೋ ಸ್ವಲ್ಪ. ಥೈರಾಯ್ಡ್ ಎಲ್ಲಿಂದ ಬರ್ತದೆ ನೋಡೋಣ ಅಂತಂತ. ನಾವು ಏನು ಬೇಡ, ಯಾವಾಗಲೂ AC ಚಾಲೂನೇ ಇರ್ತದೆ, ಯಾವಾಗಲೂ AC ಚಾಲೂನೇ ಇರ್ತದೆ. ಅದರದೇ ಗಾಳಿ ಬಡಿಬೇಕು, ಇದ್ರದೇ ಗಾಳಿ ಬಡಿಬೇಕು ಅಂತ ಕೃತಕ ಗಾಳಿ, ಕೃತಕ ಬೆಳಕು, ಕೃತಕ ಹವಾಮಾನ, ಕೃತಕ ರಾಸಾಯನಿಕ ದ್ರವ್ಯ ಎಲ್ಲವೂ ಕೃತಕ ಆಗಿದ್ರೆ ಮತ್ತೆ ಮನುಷ್ಯನ ಮನಸ್ಥಿತಿ
ಆ ಮನಸ್ಸಿನಲ್ಲಿ ಯೋಚಿಸುವ ಪ್ರತಿಯೊಂದು ಅಂಶಗಳು ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಒಂದ್ಸಲಿ ನೀವು ಮನಸ್ಸಿನಲ್ಲೇ ಇಟ್ಟುಕೊಂಡು ಕಣ್ಣು ಮುಚ್ಚಿ ದೊಡ್ಡ ಬೆಟ್ಟ ನೆನೆಸ್ಕೊಳ್ರಿ, ದೇಹದಲ್ಲಿ ಏನ್ ಕಂಪನ ಆಗ್ತದೆ ನೀವೇ ಒಬ್ಬಂಟಿಗೆ ನಂಗೆ ವಿಚಾರ ಮಾಡಿ. ಒಂದ್ಸಲಿ ಯಾವ್ದಾದ್ರೂ ಒಂದು ಬಟ್ಟೆ ಬಣ್ಣ ನೆನೆಸ್ಕೊಳ್ರಿ, ಮನಸ್ಸಿನಲ್ಲಿ ದೇಹದ ಮೇಲೆ ಏನ್ ವೈಬ್ರೇಷನ್ ಬೀಳ್ತದೆ ನೀವೇ ಯೋಚನೆ ಮಾಡಿ. ಒಂದ್ಸಲಿ ಕಾಡಿನಲ್ಲಿದ್ದಂತಹ ಅತ್ಯದ್ಭುತವಾದ ಹಚ್ಚ ಹಸಿರು ಗಿಡ ಮರಗಳನ್ನ ಮನಸ್ಸಿನಲ್ಲಿ ತಂದುಕೊಳ್ರಿ, ಬಾಡಿ ಹೇಗೆ ನಿಮಗೆ ಕ್ರಿಯೇಟ್ ಮಾಡ್ತದೆ ನೋಡೋಣ, ವಿಚಾರ ಮಾಡ್ರಿ. ಎಲ್ಲೂ ಹೋಗ್ಬೇಕಿಲ್ಲ, ಇಲ್ಲೇ ಕೂತ್ಕೊಂಡೇ ಇಟ್ಟು ವ್ಯವಸ್ಥೆ. ಕಣ್ಣನ್ನ ಯಾವುದಾದ್ರೂ ಒಂದು ವಸ್ತುವಿನನ್ನ ನೋಡದೆಯೂ ಕೂಡ ಅರಳಿಸಿ ಮನಸ್ಸಿನಲ್ಲಿ ಯೋಚಿಸಿ ಅದನ್ನು ದಿಟ್ಟಿಸಿ ನೋಡಿ ನಿಮ್ಮ ಬಾಡಿ ಮೇಲೆ ಒಂದು ವ್ಯವಸ್ಥೆ ಮಾಡ್ತದೆ. ಹೀಗಾಗಿ ಮನುಷ್ಯ ತನ್ನ ಬದುಕಿನಲ್ಲಿ ತಾನು ಏನ್ ಇವತ್ತಿನ ಪರಿಸರದಲ್ಲಿ ಬದುಕ್ತಿದ್ದಾನೆ ಬಹಳ ವಿಚಿತ್ರ. ಈ ಕಡೆ ಪ್ರಕೃತಿಯ ಜೊತೆಗೆ ಪೂರ್ಣ ಹೊಂದಾಣಿಕೆನೂ ಇಲ್ಲ, ಹೋಗ್ಲಿ ಪ್ರಕೃತಿಯನ್ನು ಪೂರಾ ಬಿಟ್ಟಿದ್ದಾನೆ ಅಂತ ಹೇಳೂ ಇಲ್ಲ. ಒಟ್ಟು ತಾನೇನೋ ಒಂದು ಸಾಧಿಸ್ತೇನೆ, ತಾನೇನೋ ಒಂದು ಮಾಡ್ತೇನೆ ಅಂತ ಹೋಗ್ತಾನೆ, ತಾನೂ ಹಾಳಾಗ್ತಾನೆ, ತನ್ನೊಟ್ಟಿಗೆ ಸೇರ್ಕೊಂಡವ್ರನ್ನು ಕೂಡ ರೋಗ ರುಜಿನಕ್ಕೆ ತುತ್ತು ಮಾಡಿ ಪೂರ್ಣ ನಾಶ ಆಗ್ತದೆ. ಅದಕ್ಕೆ ಹಿರಿಯರು ಹೇಳಿದ್ರು, ಧರ್ಮಾರ್ಥಾಭ್ಯಾಂ ನಹೀಯತೆ. ಪ್ರಕೃತಿ ನಿನ್ ಸುಖ ಪಡ್ಲಿ ಅಂತ ಅಪೇಕ್ಷಿಸ್ತಿರ್ತದೆ, ಆದ್ರೆ ಧರ್ಮದ ಅಳತೆ ಮೀರಿ, ಅರ್ಥದ ಅಳತೆ ಮೀರಿ ಸುಖ ಪಡಬೇಡ. ಯಾಕೆ? ಒಂದಿಷ್ಟು ದೂರ ಹೋದ್ರೆ ಯಾವ್ದಾದ್ರೂ ಸಮುದ್ರ ಸಿಗಲ್ವೇ? ಒಂದಿಷ್ಟು ದೂರ ಹೋದ್ರೆ ಯಾವ್ದಾದ್ರೂ ಒಂದು ಕೆರೆ ಸಿಗಲ್ವೇನ್? ಒಂದಿಷ್ಟು ಮತ್ತಷ್ಟು ದೂರ ಹೋದ್ರೆ ಒಂದು ನದಿ ಸಿಗಲ್ವೇನ್ ಹರಿಲಿಕ್ಕೆ? ಆ ನದಿ ಸಿಗ್ತದೆ, ಸಮುದ್ರ ಸಿಗ್ತದೆ, ಕೆರೆ ಸಿಗ್ತದೆ, ಅದು ಬೇಡ, ಮನೆ ಬಚ್ಚಲ ಮನೆನೇ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀನಿ ಅಂತ ಹೋಗ್ತಾರೆ. ಇದೇ ಧರ್ಮಾರ್ಥಾಭ್ಯಾಸ. ಯಾಕೆ? ಹಣ ಇದೆ, ಹಣ ಇದೆ, ಹಣ ಇದೆ, ಹಣ ಇದೆ ಸರಿಯಪ್ಪ. ಮನೆಯಲ್ಲೇ ಬಚ್ಚಲ್ ಮನೆ, ಬಚ್ಚಲ್ ಮನೆಯಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾನೆ. ಅದು ಎಂತ 4-5 ದಿನದಿಂದ ನೀರಲ್ಲಿ ಶೇಖರಿಸಿ ಬಿಸಿಲು ಬಿದ್ದಿರಬಾರ್ದು, ಹೊರಗಿನ ಗಾಳಿ ಆ ನೀರಿನ ಮೇಲೆ ಬಿದ್ದಿರಬಾರ್ದು. ಹೀಗೇನ್ ನಾವು ವ್ಯವಸ್ಥೆ ಮಾಡ್ಕೋತಿದ್ದೇವೆ. ಹಿಂದಿನವ್ರು ಹಾಗೆ ಮಾಡ್ತಿರ್ಲಿಲ್ಲ. ಮಣ್ಣಲ್ಲೇ ಮಲಗ್ತಿದ್ರು, ಗಿಡದ ಕೆಳಗೆ ನೆರಳನ್ನೇ ಆಶ್ರಯಿಸ್ತಿದ್ರು. ಗಿಡದ ಕೆಳಗಿನ ನೆರಳಲ್ಲಿ ಮಲಗಿದ್ದಾರೆ ಎಷ್ಟೋ ಜನ, ಗಿಡದ ಕೆಳಗೆ ಮಲಗ್ತಿದ್ರು. ಅಲ್ಲೇ ಸ್ವಲ್ಪ ದೂರ ಹೋದ್ರೆ ಗದ್ದೆಯಲ್ಲಿ ಯಾವ್ದಾದ್ರು ಗೆಡ್ಡೆ ಬೆಳೆದಿತ್ತು ಅಂತಂದ್ರೆ ಈ ಕೈ ಹಾಕಿದ್ರೇನೋ, ಮುರಿದ್ರೇನೋ, ಸ್ವಲ್ಪ ಒರೆಸಿದ್ರೇನೋ, ತಿಂದ್ರೇನೋ. ಏನ್ 4 ಮಣ್ಣು, 4 ಮಣ್ಣಿನ ಕಣ ಬಾಯಿ ಒಳಗೆ ಹೋದ ಕೂಡಲೇ ಏನ್ ಭಾರೀ ಅನರ್ಥ ಆಗಿಬಿಡ್ತದ. ಅದನ್ನು ಡೆಟಾಲ್ ಹಚ್ಚಿದ್ರೆ ಡೆಟಾಲ್ ಜೊತೆಗೆ ಹೋದ ಕ್ರಿಮಿ ಕೀಟ ಏನೇನು ಮಾಡಲ್ವಿ? ಅದು ಇಲ್ಲಂತೆ. ಯೋಚನೆ ಮಾಡ್ರಿ. ಹೀಗಾಗಿ ಗೆಡ್ಡೆ ಗೆಣಸು ತಿಂದ್ಕೊಂಡು ನೆರಳಂತಂದ್ರೆ ಗಿಡದನ್ನ ಆಶ್ರಯಿಸಿ, ಗಾಳಿ ಅಂದ್ರೆ ಗಿಡದ ಆಕ್ಸಿಜನ್ ಅನ್ನು ತಗೊಂಡು, ಬೆಳಕು ಅಂದ್ರೆ ಸೂರ್ಯ ಇರೋ ತನಕ ಬೀಳೋದನ್ನು ಮಾತ್ರ ಅವಲಂಬಿಸಿ, ಬಟ್ಟೆ ಅಂದ್ರೆ ಅಲ್ಲೇ ಇದ್ದ ಗಿಡ ಮರಗಳಲ್ಲಿ ಇದ್ದಂತಹ ಎಲೆನೋ ನಾರೋ ಅದನ್ನೇ ಮೈಗೆ ಸುತ್ತಕೊಂಡು ಸಾವಿರಾರು ವರ್ಷ ಬಾಳಿ ಬದುಕನ್ನ ಅಂದಷ್ಟೇ ಅಲ್ಲ ಇಂದೂ ಕಟ್ಕೊಂಡವ್ರು ಭಾರತದ ಹಿಮಾಲಯ ತಪ್ಪಲಿನಲ್ಲಿ ಸಿಗ್ತಾರೆ ಅಂತಂದ್ರೆ ಅವ್ರು ಸುಖವಾಗಿಲ್ಲ ಅನ್ಕೊಂಡಿದ್ದೀರಾ? ನಮಗಿಂತ ಕೋಟಿ ಪಾಲು ಸುಖವಾಗಿದ್ದಾರೆ, ನಮಗಿಂತ ಕೋಟಿ ಪಾಲು ಸುಖವಾಗಿದ್ದಾರೆ. ಯಾಕೆ? ಧರ್ಮಾರ್ಥಾಭ್ಯಾಂ ನಹೀಯತೆ. ಅವರು ಸುಖ ಅನುಭವಿಸಬೇಕು ಅಂತ ಹೊರಟದ್ದು ಅವರು ಹಣ ಖರ್ಚು ಮಾಡಿಯೋ ಅಲ್ಲ, ಧರ್ಮದ ಮಾನದಂಡವನ್ನ ಮೀರಿಯೂ ಅಲ್ಲ. ದೇವರು ಏನ್ ಪ್ರಕೃತಿಯಲ್ಲಿ ಆ ಜೀವಿಗೆ ಅಂತ ಕೊಡಬೇಕು ಅಂತ ನಿರೀಕ್ಷೆ ಮಾಡಿ ಕೊಡ್ತಿದ್ದಾನೆ ಸುಖ, ಅದನ್ನ ಕೃತಕ ಮಾಡಿಕೊಳ್ಳದೆ ಅನುಭವಿಸ್ತಾರಂತೆ. ಹೀಗಾಗಿ ಅವರಿಗೆ ಸುಖ ಜಾಸ್ತಿ, ಅದಕ್ಕೆ ಸುಖ ಜಾಸ್ತಿ ಅವರಿಗೆ. ಅವರೆಲ್ಲೂ ಛಾಪ ಮಾಡಲಿಲ್ಲ, ಗೋಡೆಗಳನ್ನು ಕಟ್ಟಲಿಲ್ಲ, ಭೂಮಿಯನ್ನು ಅಗಿಲಿಲ್ಲ, ಛತ್ತನ್ನು ಹಾಕೊಳ್ಳಿಲ್ಲ. ಅಷ್ಟು ದೊಡ್ಡದಾಗದೆ ಹೋದ್ರು ನಮ್ಮ ಕೈಯಲ್ಲಿ ಇವತ್ತು ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಆ ಪ್ರಯತ್ನ ಮಾಡಬೇಕೋ ಬೇಡ ನಾವು?
ಇದನ್ನ ವಿದುರ ನಮಗೆ ಅಂದೇ ಹೇಳಿಕೊಟ್ಟ. ಕಾಮಂ ತದುಪಸೇವೇತ ನ ಮೂಢವ್ರತ ಮಾಚರೇತ್. ಒಬ್ಬ ಒಂದು ಪ್ರಶ್ನೆ ಕೇಳಿದ, ನಾನು ಈಗ ತಾನೇ SSLC ಮುಗಿಸಿ PUC ಮುಗಿಸಿ ಡಿಗ್ರಿ ಮುಗಿಸಿದ್ದೇನೆ, ಮುಂದೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ಜಾಬ್ ಹುಡುಕ್ಲಿ, ತುಂಬಾ ಗಳಿಸ್ಬೇಕು ಅಂತ ಆದ್ರೆ ಎಂತೆಂಥ ಕಂಪ್ನಿಗಳನ್ನ ನಾನು ಹೋಗ್ಲಿ ಅಂತ ಯೋಚನೆ ಮಾಡ್ತಿದ್ದೇನೆ ಅಂತ ಕೇಳಿದ. ಅದಕ್ಕೊಬ್ಬ ಸಾಧು ಉತ್ತರ ಕೊಟ್ಟಂತೆ, ನಿನ್ನನ್ನು ನೀನು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನನ್ನ ಯಾಕೆ ಕೇಳ್ತೀನಿ ಅಂತ. ಜೀವನ ಅನ್ನೋದನ್ನ ಮನುಷ್ಯ ಒಂದು ಮಾರ್ಕೆಟಿಂಗ್ ಕಂಪನಿಯಲ್ಲಿ ತನ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾನಲ್ಲ ಜೀವ, ಅದಕ್ಕೆ ನನ್ನನ್ನು ಯಾಕೆ ಕೇಳ್ತೀವಿ ಅಂತ ಯೋಚನೆ ಮಾಡಿ. ನಾವು ಎಷ್ಟು ಅಮೂಲ್ಯ ವಸ್ತುಗಳು ನಮ್ಮನ್ನು ನಾವು ಎಷ್ಟು ಡಿಗ್ರೇಡ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಮ್ಮಲ್ಲಿ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಪರಮಾತ್ಮ, ನಮ್ಮೊಳಗೆ ಎಷ್ಟು ಸುಖ ಇಟ್ಟಿದ್ದಾನೆ ದೇವರು, ನಮ್ಮೊಳಗೆ ಎಷ್ಟು ತಿಳುವಳಿಕೆ ಇಟ್ಟಿದ್ದಾನೆ, ನಮ್ಮೊಳಗೆ ಅಗಾಧವಾದ ತಿಳುವಳಿಕೆ ಇಟ್ಟಿದ್ದಾನೆ. ನಾವು ಪರಿಮಿತವಾದ ಸುಖಕ್ಕೆ, ಪರಿಮಿತ ಗಳಿಕೆಗೆ, ಪರಿಮಿತವಾದಂತಹ ದೇಶ, ಪರಿಮಿತ ಎಲ್ಲದಕ್ಕೂ ಚೌಕಟ್ಟು ಹಾಕೊಂಡು ಅಗಾಧ ಶಕ್ತಿಯನ್ನು ನಾವೇ ಹತ್ತಿಕ್ಕೆ ಇಟ್ಬಿಡ್ತೇವೆ. ಅದೇ ಇಷ್ಟಕ್ಕೆ ನನ್ನ ಯಾಕೆ ಪ್ರಶ್ನೆ ಕೇಳಿದೆ ಅಂತ ಆ ಒಬ್ಬ ಸಾಧು ಹೇಳಿದ್ನಂತೆ. ನಿನಗೆ 2 ಹೊತ್ತು ಹೊಟ್ಟೆ ಪಾಡಿಗೆ ಇಷ್ಟೆಲ್ಲ ತಲೆ ಒಳಗೆ ಬಿಸಿ ಮಾಡ್ಕೊಂಡಿದ್ದೀಯಾ, ಬಾಯಿಲಿ ಅಂತ ಹತ್ರ ಕರೆದ್ನಂತೆ. ಅಲ್ಲೊಂದಿಷ್ಟು ಸಿಕ್ಕಾಪಟ್ಟೆ ಕೆಂಪು ಮಣ್ಣು, ಆ ಮಣ್ಣು ಸಿಕ್ಕಾಪಟ್ಟೆ ಮೇಲ್ ಪದರ ಎದ್ದಿತ್ತಂತ. ಆತ ಹೇಳಿದ, ಸಣ್ಣ ಸಣ್ಣ ಕಡ್ಡಿ ತಗೊಂಡು ಆ ಮಣ್ಣನ್ನು ಪದರ ಎದ್ದಿದೆ ಅಲ್ಲ, ಒಂದ್ಸಲಿ ತುಂಬಾ ನಿಧಾನಕ್ಕೆ ನೀನು ಮೊಬೈಲ್ ಪ್ರೆಸ್ ಮಾಡಿದಾಗ ಮಾಡಿಬಿಡಬೇಡ ಅಂದ. ಕೆಲವರು ಮೊಬೈಲ್ ಪ್ರೆಸ್ ಮಾಡ್ತಿರ್ತಾರೆ, 50-60 ವರ್ಷ ಆಗಿರ್ತದೆ, ಮಕ್ಕಳು ಸ್ಕ್ರೀನ್ ಟಚ್ ಮೊಬೈಲ್ ಅಂತ ಕೊಟ್ಬಿಟ್ಟಿರ್ತಾರೆ. ಅವ್ರು ಅದನ್ನು ಹ್ಯಾಕ್ ಟಚ್ ಮಾಡ್ತಿರ್ತಾರೆ ಅಂದ್ರೆ ಮನೆಯಲ್ಲಿ ಸೋಪ್ ಯೂಸ್ ಮಾಡಿದಾಗ ಮಾಡ್ತಿರ್ತಾರೆ, ಹೀಗೆ ಹಾಗೆ ಹೇಳಿದಂತೆ ಅದನ್ನ ನೀನು ತುಂಬಾ ಜೋರಾಗಿ ಪ್ರೆಸ್ ಮಾಡಬೇಡ ಅಂತ. ಹೌದು ಆಯಿತು ಅಂತ ನಿಧಾನ ಕಡ್ಡಿ ತಗೊಂಡು ಎತ್ತಿದ್ದಂತೆ. ಒಂದೊಂದೇ ಎರೆಹುಳಗಳು ಮೇಲ್ ಬರ್ತಾ ಇದ್ವಂತೆ. ಆ ಎರೆಹುಳಗಳು ಸುಮಾರು ಇದ್ದದ್ದನ್ನು ತೋರಿಸಿದ. ಮಣ್ಣಿನ ಪದರಗಳಲ್ಲಿ ಎರೆಹುಳಗಳು ತಮ್ಮ ಬದುಕನ್ನು ಕಟ್ಟಿದ್ದನ್ನು ಯಾಕೆ ತೋರಿಸಿದೆ ಅಂದ್ರೆ, ನೀನು ಒಬ್ಬ ಎರೆಹುಳ ಇದ್ದ ಹಾಗೆ ಅಂತಂದಂತೆ. ಈ ದೇಹ ಅದೇ ಮಣ್ಣಿನ ಪದರ ಇದ್ದ ಹಾಗೆ. ಇದಕ್ಕೇನು ಕಷ್ಟಪಟ್ಟು ಬದುಕು ಕಟ್ಕೊಂಡಿಲ್ಲ, ಅದು ಹುಟ್ಟಿನಿಂದ ತನ್ನ ಬದುಕನ್ನ ತಾನು ಹೀಗೆ ಕಟ್ಕೊಂಡಿದೆ. ತಾನು ಎಂದೂ ಅದರ ಯೋಚನೆಗೆ ಇಳಿದಿಲ್ಲ. ಇವತ್ತು ಯಾರಾದ್ರೂ ಇಲ್ಲಿ ಬಂದು ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ರು ಅಂತ ಇಟ್ಕೋ ಈ ಸ್ಥಳದಲ್ಲಿ, ಆ ಎರೆಹುಳ ಏನ್ ಮಾಡ್ತದೆ, ಮತ್ತೊಂದು ಕಡೆ ಹೋಗಿ ಕಟ್ಕೋತದೆ. ಹಾಗಾಗಿ ನಾವೆಲ್ಲ ಒಂದು ಎರೆಹುಳ ಇದ್ದ ಮಣ್ಣಿನ ಹುಳಗಳು. ನಮಗೆ ಬದುಕು ಕಟ್ಕೊಳ್ಳೋದು ಇಷ್ಟು ದೊಡ್ಡ ಸಮಸ್ಯೆ ಆಯ್ತು ಅಂತಂದ್ರೆ, ಮತ್ತೆ ಮನುಷ್ಯನಿಗೆ ಇಷ್ಟು ಅಗಾಧವಾದ ತಿಳುವಳಿಕೆಯನ್ನು ದೇವರು ಕೊಟ್ಟದಕ್ಕೆ ಏನು ಸಾರ್ಥಕ? ಹಾಗಾಗಿ ಮನುಷ್ಯ ತನ್ನನ್ನು ಎಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋ ಸಾಹಸ ಮಾಡಬಾರ್ದು, ತನ್ನನ್ನು ಪರಿಮಿತಕ್ಕೆ ಇಳಿಸ್ಕೊಳ್ಬಾರ್ದು. ತನ್ನನ್ನು ತಾನು ಅನುಭವಿಸುವ ಸುಖದಿಂದ ಹಿಡಿದು ಎಲ್ಲವನ್ನೂ ಚೌಕಟ್ಟು ಹಾಕೊಂಡು ಅನುಭವಿಸೋದಲ್ಲ. ವಿಶಾಲವಾದ ವಿಸ್ತೃತವಾದ ತಿಳುವಳಿಕೆ ದೇವರು ಕೊಟ್ಟಾಗ ಬಂದ ಭೂಮಿ ಮೇಲೆ ಒಂದಾದ್ರೂ ಸಾಧನೆ ಮಾಡಿ ಮುಂದೆ ಹೋಗ್ಬೇಕಂತ. ಎಲ್ಲ ಸಮಸ್ಯೆಗೆ ಸಾವು ಪರಿಹಾರ ಅನ್ಕೊಂಡಿದ್ದೇವಲ್ಲ, ಆದ್ರೆ ಬದುಕಿನಲ್ಲಿರುವ ಆನಂದ ಅನುಭವಿಸದೆ ಸಾವಿದೆ ಅಲ್ಲ, ಅದೇನು ಉಪಯೋಗ ಇಲ್ಲ. ಹಾಗಾಗಿ ಪ್ರತಿ ಜೀವ ಜಂತುಗಳು ಸಮಸ್ಯೆಗೆ ಒಳಗಾದ ಕೂಡಲೇನೆ ಯೋಚನೆ ಮಾಡ್ರಿ ನೀವು. ಇರುವೆಗೆ ಸಮಸ್ಯೆ ಇದೆ, ದುಂಬಿಗೆ ಸಮಸ್ಯೆ ಇದೆ, ಹಾವಿಗೆ ಸಮಸ್ಯೆ ಇದೆ. ಹಾವಿಗೆ ತುಂಬಾ ಸಮಸ್ಯೆಗಳಿವೆ. ಕೈ ಇಲ್ಲ, ಅವಕ್ಕೆ ಕೈ ಇಲ್ಲ. ಕೈ ಇದನ್ನ ಹಾವುಗಳಿಗೆ ಭುಜಗಳನ್ನೇ ಸರಿಸಿ ನಡೀತಾವೆ. ಹಾವಿಗೆ ಸಮಸ್ಯೆ ಇದೆ, ನವಿಲುಗಳಿಗೆ ಸಮಸ್ಯೆ ಇದೆ, ಪಾರಿವಾಳಕ್ಕೆ ಸಮಸ್ಯೆ ಇದೆ. ಆದರೆ
ಜೀವನ ದುರ್ಭರ ಅನ್ನೋ ಸಮಸ್ಯೆ ಅವರಿಗಿಲ್ಲ. ಅವು ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಅವು ಎಂದೂ ತಮ್ಮನ್ನ ತಾವು ಕೊಲೆ ಮಾಡಿಕೊಳ್ಳೋದಿಲ್ಲ. ನೀವೆಂದಾದ್ರೂ ನೋಡಿದರ ಜೀವ ಜಂತುಗಳು ಸಮಸ್ಯೆ ಇದ್ದ ಆತ್ಮಹತ್ಯೆ ಮಾಡಿಕೊಂಡು ಎಲ್ಲಾದ್ರೂ ಒಂದು ಲೆಟರ್ ನೋಡಿದ್ರೆ ನೀವು ಹೋಗಿ, ನಾನು ಹುಡುಕ್ತಾನೆ ಇದ್ದೇನೆ, ಯಾವ್ದಾದ್ರು ಒಂದು ಪ್ರಾಣಿ ತೋರಿಸ್ಬಿಡ್ರಪ್ಪ. ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಅವು ಯಾವುದೂ ಕೂಡ ಇಂಜಿನಿಯರ್ ಓದ್ಲಿಲ್ಲ, ಹಾರ್ಡ್ವೇರ್ ಆಗಲಿಲ್ಲ, ಸಾಫ್ಟ್ವೇರ್ ಆಗಲಿಲ್ಲ, ಡಾಕ್ಟರ್ ಆಗಲಿಲ್ಲ, ವಕೀಲರಾಗಲಿಲ್ಲ, ನ್ಯಾಯಾಧೀಶರಾಗಲಿಲ್ಲ, ರೈತರಾಗಲಿಲ್ಲ. ಆದರೆ ಜಗತ್ತಿನ ಎಲ್ಲಾ ಪದವಿಯನ್ನು ಅನುಭವಿಸುವಂತಹ ಮನುಷ್ಯ ಈತ ಲೆಟರ್ ಬರೆದಿರ್ತಾನೆ, ನನಗೆ ಇಂಥ ದೊಡ್ಡ ಸಮಸ್ಯೆಯಿಂದ ನನಗೆ ಪಾರಾಗಲಿಕ್ಕೆ ಆಗಲಿಲ್ಲ, ಹೀಗಾಗಿ ನನ್ನನ್ನು ನಾನು ಮುಗಿಸ್ಕೊಂಡೆ. ದೊಡ್ಡ ದುರಂತ. ಅದಕ್ಕೆ ದೇವರು ಏನ್ ಮಾಡಿದ್ದಾನೆ, ನನ್ನ ಯೋಚನೆಯಲ್ಲಿ ಅದಕ್ಕೆ ಅನಿಸ್ತದೆ, ನಮ್ಮ ಬದುಕನ್ನ ನಾವು ಕಟ್ಕೊಳ್ಳಿಕ್ಕೆ ಚೆನ್ನಾಗಿ ಅನ್ನೋದನ್ನು ತೋರಿಸ್ಲಿಕ್ಕೇನೆ ಮನುಷ್ಯರಿಗಿಂತ ಜೀವ ಜಂತುಗಳನ್ನೇ ಜಾಸ್ತಿ ಸೃಷ್ಟಿ ಮಾಡಿರ್ತಾರೆ. ಹುಳಗಳು, ಹುಪ್ಪಡಿ, ಕಪ್ಪೆ ಇವೇ ಜಾಸ್ತಿ. ಮನುಷ್ಯರು ಜಾಸ್ತಿನೇ, ಇವು ಜಾಸ್ತಿನ. ಯಾರೋ ಕೇಳಿದ್ರು, ಇದ್ರದ್ದು ಜನಗಣತಿ ಮಾಡಿಲ್ಲ ಆಚಾರ್ಯ. ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೆ ಮಾಡಿಲ್ಲ. ಇವತ್ತು ಮೃಗಾಲಯದೊಳಗೆ ಹುಲಿಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಾರೆ ಹೋದ್ರೆ, ಸಿಂಹದ ಸಂಖ್ಯೆ ಎಷ್ಟು ಅಂತ ಹೇಳ್ತಾರೆ. ಯಾಕಂದ್ರೆ ಮೃಗಾಲಯದಷ್ಟೇ ಹೇಳ್ತಾರ, ಮತ್ತೆ ಮೃಗಾಲಯದ ಆಚೆ ಕಾಡಿನಲ್ಲಿ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಮೃಗಾಲಯದಷ್ಟೇ. ಹಾಗೆ ನಾನು ಅವಾಗ ಅಂತಿರ್ತೀನಿ, ಮೃಗಾಲಯದ ಹುಲಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿದಂತೆ ನಾಗರಿಕ ಮೃಗಾಲಯದ ಸ್ಮಾರ್ಟ್ ಸಿಟಿ ಒಳಗೆ ನಮ್ಮಂಥ ಮೃಗಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಾರೆ. ಮತ್ತೆ ಆದ್ರೆ ಅವು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ಅವು ಜಿಗುಪ್ಸೆ ಪಟ್ಕೊಂಡಿದ್ದಿಲ್ಲ ಜೀವನದಲ್ಲಿ. ಹಸಿವೆಯಿಂದ ಬಳಲಿ ಸತ್ತೋಯ್ತು ಅನ್ನುವುದು ಬಹಳ ವಿರಳ, ಬಹಳ ಅದ್ಭುತ ಅವು. ಹಾಗಾಗಿ ನೀನು ನಿನ್ನ ಬದುಕಿನಲ್ಲಿ ನೀನು ಅನುಭವಿಸ್ಲಿ ಅಂತ ಹೇಳಿ ಭಗವಂತ ಇಷ್ಟು ಪ್ರಕೃತಿಯಲ್ಲಿ ಸುಖವನ್ನು ನೀಡಿಯೂ ನೀನು ಧರ್ಮ ಹಾಗೂ ಅರ್ಥಗಳನ್ನ ಮೀರಿ ನಡೀತಿ, ಮೀರಿ ಸುಖವನ್ನು ಬಯಸ್ತಿ ಅಂತಂದ್ರೆ ನಿನ್ನಂಥ ಮೂಢವ್ರತನೇ ಮತ್ತೊಬ್ಬನಿಲ್ಲ ಅಂತ ದೂರ್ತಾನೆ ವಿದುರ. ದುಃಖಾರ್ಥೇಶು ಪ್ರಮತ್ತೇಶು ನಾಸ್ತಿಕೇಶು ಅಲಸೇಶು ಚ ನಶ್ರೀರ್ ವಸತ್ಯದಾಂತೇಶು ಏಚ ಉತ್ಸಾಹ ವರ್ಜಿತಾ. ಶ್ರೀಮಂತಿಕೆ ಯಾರನ್ನು ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಡ್ತಾಳೆ, ಯಾರ ಬಳಿಗೆ ಇರ್ಲಿಕ್ಕೆ ಇಷ್ಟಪಡಲ್ಲ ಅವಳು. ಬೇಡಪ್ಪ ಇವನ್ ಸಹವಾಸ ಅಂತಾಳಂತವಳು. ಯಾರ ಸಹವಾಸ? ದುಃಖಾರ್ಥೇಶು ಪ್ರಮತ್ತೇಶು ಆಲಸ್ಯೇಶು. ನೆನಪಿಟ್ಟುಕೊಳ್ಳಿ, ಏನೋ ಒಂದು ಸಣ್ಣ ಕಾರಣ ದುಃಖದಿಂದ ಬಳಲ್ತಿರ್ತಾನೆ, ಸ್ವಲ್ಪ ಸಣ್ಣದಿರ್ತದದು. ಆ ಕಾರಣವನ್ನೇ ದೊಡ್ಡದು ಅಂತ ತಲೆ ಒಳಗೆ ಇಟ್ಟುಕೊಂಡು ವಿಪರೀತ ದುಃಖ ಪಡ್ತಿರ್ತಾನೆ. ಅವನ ಮನೆಯಿಂದ ಶ್ರೀಮಂತಿಗೆ ದೂರ ಹೋಗ್ಲಿಕ್ಕೆ ಶುರು ಆಗ್ತದೆ. ದುಃಖ ಆರ್ತ ಅಂದ್ರೆ ಬಳಲೋದು. ಸಣ್ಣ ಕಾರಣದಿಂದ ಮನುಷ್ಯ ತನ್ನ ಬದುಕಿನಲ್ಲಿ ಅತೀ ಅಳುವಿಗೆ ಶರಣಾಗ್ತಾನೆ. ಆ ಅಳುವಿಗೆ ಶರಣಾಗುವುದನ್ನು ದುಃಖಾರ್ಥ ಅಂತ ಕರೀತಾನೆ ವಿದುರ. ಅದಕ್ಕೆ ಹಿರಿಯರು ಆವಾಗ ಹೇಳ್ತಿದ್ರು, ಅಳಬೇಡ, ನಮ್ಮನೆ ಶ್ರೀಮಂತಿಕೆ ನಿನ್ ಜೊತೆಗೆ ಹೋಗ್ಬಿಡ್ತದ ನೋಡು ಅಂತಿದ್ರ. ಹೀಗಾಗಿ ಮನುಷ್ಯ ತನ್ನ ಸಣ್ಣ ಕಾರಣಗಳನ್ನು ಇಟ್ಟುಕೊಂಡು ತುಂಬಾ ದುಃಖಿತರಾಗ್ಲಿಕ್ಕೆ ಶುರು ಮಾಡಿದ್ರೆ ಅವನ ಮನೆ ಸಂಪತ್ತು ಅವ್ರ ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡಲ್ಲ ಅಂತ. ಪ್ರಮತ್ತೇಶು, ಇದು ಬಹಳ ಮುಖ್ಯ. ಪ್ರಮತ್ತ ಅಂದ್ರೆ ಮನುಷ್ಯ ಆಗುವ ವ್ಯಸನಿಗಳು. ಹೆಂಡ ಕುಡಿಯೋದು, ಮತ್ತು ಬರುವ ವಸ್ತುಗಳನ್ನು ತಗೊಳ್ಳೋದು, ಶಾಸ್ತ್ರದ ಮಾತುಗಳನ್ನು ಮೀರಿ ನಡೆಯೋದು. ಪ್ರಮತ್ತ ಅಂದ್ರೆ ಗೊತ್ತಾಗ್ತದೆ ನಿಮಗೆ. ತುಂಬಾ ಕೆಲವರು ಹಾಗಿದ್ದಾರೆ, ಇತ್ತೀಚೆಗೂ ಕೂಡ ಕೆಲವರು ಏಳೋದೇ ಮಧ್ಯಾಹ್ನ 2-2:30 ನೋಡ್ರಿ. ಅವ್ರಿಗೆ ಬೆಳಕಾಗೋದೇ 2:30 ಅಂತ ಇತ್ತೀಚೆಗೆ. ಆದ್ರೆ ಮಲಗೋದು ಕೂಡ ರಾತ್ರಿ 2:30 ಬರ್ತಾವ್ರು. ಯಾಕೆ? ಪ್ರಮತ್ತ. ರಾತ್ರಿ ಎಲ್ಲ ಎದ್ದಿರ್ತಾರೆ, ಕುಡಿತಾರೆ, ಏನೇನೋ ಮಾಡ್ತಾರೆ. ಅಂಥವ್ರ ಬಳಿಯಲ್ಲಿ ಶ್ರೀಮಂತಿಕೆ ಉಳಿಲಿಕ್ಕೆ ಇಷ್ಟಪಡಲ್ಲ. ದುಃಖಾರ್ಥೇಶು ಪ್ರಮತ್ತೇಶು ನಾಸ್ತಿಕೇಶು ಅಲಸೇಶು ಚ. ಇನ್ನಿಬ್ಬರನ್ನು ಹೇಳ್ತಾನೆ,
ನಾಸ್ತಿಕತನ ಯಾರು ಅತೀ ಮಾಡ್ತಿರ್ತಾರೆ ನೋಡ್ರಿ, ಅವರ ಬಳಿಯಲ್ಲಿ ಶ್ರೀಮಂತಿಕೆ ಉಳಿಯಲ್ಲ ಅಂತಾನೆ ವಿದುರ. ನಾಸ್ತಿಕೇಶು ಅಂದ್ರೆ ಯಾರು ನಾಸ್ತಿಕರು ಅಂದ್ರೆ ಮನುಷ್ಯರಲ್ಲಿ ಇದ್ದದ್ದನ್ನು ಅಲ್ಲುಗಳೆಯುವ ಸ್ವಭಾವವೇ ನಾಸ್ತಿಕತನ ಅಂತ ಅರ್ಥ. ಏನದ ಆ ಫ್ಯಾಕ್ಟ್ ಒಪ್ಕೋಬೇಕೋ ಬೇಡ, ಅದಿಲ್ಲ, ಇದು ಇಲ್ಲ, ಇದೆಲ್ಲ ಯಾವ್ಯಾವ್ದು ಇಲ್ಲ, ಹೀಗೆ ತಂದೆ ತರ್ಕ ಮಾಡಿ ಅದನ್ನೆಲ್ಲ ಅಲಗಡಿತಾನೆ. ಹೀಗಾಗಿ ಭಾರತದೊಳಗೆ ಹೇಗೆ ಆಸ್ತಿಕ ಫಿಲಾಸಫಿಗಳು ಹೊರಟಿದಾವೋ, ಆಸ್ತಿಕ ಫಿಲಾಸಫಿಯ ಜೊತೆಯಲ್ಲಿ ಕೆಲವು ವಿಚಾರವಾದದ ಅರ್ಥದಲ್ಲಿ ನಾಸ್ತಿಕ ಫಿಲಾಸಫಿನೂ ಹೊರಟುಬಿಟ್ಟಿದ್ದಾರೆ. ಆ ನಾಸ್ತಿಕ್ ಫಿಲಾಸಫಿಗಳು ಪ್ರಾರಂಭದ ಹಂತದಲ್ಲಿ ತುಂಬಾ ರುಚಿಸ್ತದೆ. ಆ ರುಚಿಸಿದೆ ಅಂತ ತುಂಬಾ ಅದಕ್ಕೆಲ್ಲರೂ ಕನ್ವರ್ಟ್ ಆಗ್ತಾರೆ. ಬರ್ಬರ್ತಾ ಅವೇನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ನಮ್ಮನ್ನೇ ಕಳೆದುಕೊಂಡ್ಬಿಡ್ತೇವೆ, ನಮ್ಮ ಶ್ರೀಮಂತಿಕೆ ನಮ್ಮಿಂದ ದೂರ ಆಗ ಹಾಗೆ ಮಾಡಿಬಿಡ್ತೇವೆ. ಹಾಗಾಗಿ ನಾಸ್ತಿಕತನ ಬಹಳ ಒಳ್ಳೆಯದಲ್ಲ. ಶ್ರೀಮಂತಿಕೆಯನ್ನು ದೂರ ಮಾಡ್ತದೆ. ಯಾವಾಗಲೂ ದುಃಖಾರ್ಥನಾಗಿರೋದು, ಪ್ರಮತ್ತನಾಗಿರೋದು, ನಾಸ್ತಿಕತೆಯನ್ನು ಬೆಳೆಸ್ಕೊಳ್ಳೋದು ಅಲಸೇಶು ಚ. ಒಂದೊಂದಕ್ಕೊಂದೊಂದು ಉದಾಹರಣೆ ಇದೆ, ಬಹಳ ಉದಾಹರಣೆಗಳಿವೆ ಇವಕ್ಕೆಲ್ಲ. ಪ್ರಮತ್ತೇಶು ನಾಸ್ತಿಕೇಶು ಅಲಸೇಶು ಚ. ನಾಲ್ಕನೆಯವನು ಅಲಸ, ಏನು ಕೆಲಸ ಮಾಡ್ಲಿಕ್ಕೂ ಆಲಸ್ಯ ಮಾಡ್ತಿರ್ತಾರೆ. ಏನೇ ಕೆಲಸ ಮಾಡಬೇಕು ಅಂದ್ರೂ ಆಲಸ್ಯ, ಎದ್ರೆ ತಾನೇ ಕೆಲಸ, ಏಳಲಿಕ್ಕೆ ತಯಾರಿಲ್ಲ. ಆಲಸ್ಯ ಅಂದ್ರೆ ಆಲಸ್ಯ. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಹಿಂದಿನವರು ಮಲಗುತ್ತಿದ್ದ ಸಮಯ 4 ಗಂಟೆ ಅಂತ, 4 ತಾಸು ಮಲಗುತ್ತಿದ್ರಂತೆ. ಉಳಿದು ಇಡೀ ದಿನವನ್ನ 20 ಗಂಟೆ ಹಿಂದಿನವರು ಅನುಭವ, ಸಾಧನೆ, ಯೋಗ, ಧ್ಯಾನ, ಹೊಸದನ್ನ ಕ್ರಿಯೇಟ್ ಮಾಡಿದ್ದು, ಹೊಸದನ್ನ ಹುಡುಕೋದು, ಹೊಸ ರಹಸ್ಯವನ್ನ ಅನ್ವೇಷಿಸೋದು, ಇದರಲ್ಲಿ ಕಳೆದ್ರಂತೆ. ನಮ್ಮ ಪರಿಸ್ಥಿತಿ ನೋಡ್ರಿ, ಕೃತಕ ಗಾಳಿ, ಕೃತಕ ಆಹಾರ, ಕೃತಕ ಹವಾಮಾನ ತಿಂದು ಎಷ್ಟೊತ್ತು ಮಲಗ್ತಿದ್ದೇವೆ ನಾವಿವತ್ತು ಅಂತ ಯೋಚನೆ ಮಾಡ್ರಿ. ಸುಮಾರು ಇವತ್ತು ಹಿಂದಿನವರು 4 ಗಂಟೆ ಮಲಗಿದ್ರೆ ಇವತ್ತಿನವರು ಮಲ್ಕೊಂಡ್ರು ಅಂದ್ರೆ ಸರಿಸುಮಾರು 10 ತಾಸಿಗೆ ಕಡಿಮೆ ಇಲ್ಲ. ಇವತ್ತು 10 ಗಂಟೆಗಿಂತ ಕಡಿಮೆ ಇಲ್ಲ ಇವತ್ತಿನ ನಿದ್ರೆ. ಯಾರೋ ಕೇಳಿದ್ರು, ಏನು ಮಾಡಿದ್ರು ಸಾಧ್ಯ ಆಗ್ತಿಲ್ಲ ಆಚಾರ್ಯ ನಿದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಅಂದ್ರು. ನಾನಂದೆ, ಕಾರಣ ನಿಮ್ದಲ್ಲ, ನೀವು ತಗೊಳ್ತಿರೋ ಮಾತ್ರೆ ಇದು ಅಂತಂದ್ರೆ. ಅಷ್ಟು ಮನುಷ್ಯರಿಗೆ ಇವತ್ತು ಕೊಡ್ತಿರುವ ಏನು ಟ್ಯಾಬ್ಲೆಟ್ಸ್ಗಳಿದ್ದಾವೆ, ಇವತ್ತು ತಿಂತಿರುವ ಆಹಾರ ಏನಿದೆ, ಇವತ್ತು ಹೊರಗಿನ ಸೂರ್ಯನ ಕಿರಣ ಬಡಿಯದಿದ್ದಂಗೆ ಮಾಡಿ ಎಲ್ಲ ಕಡೆಯಲ್ಲಿ ನಾವು ಸದಾ ಎಸಿ ಅಂತ, ಅದು ಎಸಿನೋ ಡಿಸಿನೋ ಪೂರ್ಣ ನಮ್ಮನ್ನು ಏನು ಮಾಡಿಬಿಡ್ತದೆ, ಅದು ಹಣ್ಣು ನೀರು ಮಾಡಿಬಿಡ್ತದೆ. ಅದು ಬಹಳ ಎಚ್ಚರಿಕೆಯಿಂದ ಬದುಕಬೇಕು. ಅದಕ್ಕೆ ಕೃತಕ ಗಾಳಿಗೆ ಮನುಷ್ಯ ತುಂಬಾ ತನ್ನ ಮೈ ಒಡ್ಲಿಕ್ಕೆ ಶುರು ಮಾಡಿದ ಅಂದ್ರೆ ಅವನನ್ನ ಪೂರ್ಣ ನಿದ್ರೆಗೆ ಜಾಸ್ತಿ, ಮೈ ಎಲ್ಲ ಭಾರ ಮಾಡ್ತದೆ, ನಿದ್ರೆ ಜಾಸ್ತಿ ತಾನಾಗೆ ಮಾಡ್ತಾನೆ. ಮತ್ತೆ ಅದಕ್ಕೆ ನಿದ್ರೆ ಕಡಿಮೆ ಮಾಡದಿದ್ರೆ ಬಹಳ ಆಪತ್ತಿದೆ. ಅದನ್ನ ಸ್ಪಷ್ಟಪಡಿಸ್ತಾನೆ. ಅಲಸೇಶು ಚ, ಆಲಸ್ಯ ಮನುಷ್ಯರ ಶ್ರೀಮಂತಿಕೆಯನ್ನು ದೂರ ಮಾಡ್ತದೆ. ಅದಾಂತೇಶು ಚ ಉತ್ಸಾಹವರ್ಜಿತಾ. ಅದಾಂತೇಶು ಚ ಅಂತಂದ್ರೆ ಇಂದ್ರಿಯಗಳನ್ನ ಸರಿಯಾಗಿ ನಿಯಂತ್ರಿಸಿಕೊಳ್ಳುವನು ದಾಂತ. ಅದಾಂತ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದವನ ಕೈಯಲ್ಲಿ ಹಣ ಕೈಯಲ್ಲಿ ಉಳಿದಂತೆ ಖರ್ಚಾಗ್ತದೆ ಅಂತ 5ನೇವನನ್ನು ತೋರಿಸಿ 6ನೇ ಒಂದೊಂದು ಹೇಳ್ತಾರೆ. ಬಹಳ ಅದ್ಭುತ. ಏನೇ ಒಳ್ಳೆ ಕೆಲಸ ಹೇಳ್ರಿ, ಅದರೊಳಗೆ ಅವರಿಗೆ ಉತ್ಸಾಹನೇ ಬರಲ್ಲ ಬೇಗ. ಈಗೊಂದು ಯೋಜನೆ ಮಾಡಿಕೊಂಡಿದ್ದೇವೆ, ಇದರಿಂದ ಸಮಾಜಕ್ಕೆ ತುಂಬಾ ಉಪಯೋಗ ಆಗ್ತದೆ ಅಂತಿದೆ, ಅದಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಒಂದೇನೋ ವಿನಂತಿ ಮಾಡ್ಕೋತಿರ್ತಾರೆ. ಅದಕ್ಕೆ ಉತ್ಸಾಹನೇ ತೋರಲ್ಲ. ಇಂಥ ಎಟ್ ನೋಡಿದೇವ ಏನೋ ಹೀಗಂದ್ಬಿಡೋದು. ತುಂಬಾ ಜನರಲ್ಲಿ ಹಾಗಿದೆ, ಉತ್ಸಾಹನೇ ಇಲ್ಲ. ಉತ್ಸಾಹವರ್ಜಿತಾ. ಯಾರಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತೇವೆ ಅಂತಂದಾಗಲೂ ಉತ್ಸಾಹ ತೋರಲ್ಲ, ಅಂಥವರಲ್ಲಿಯೂ ಶ್ರೀಮಂತಿಕೆ ನಿಲ್ಲಲ್ಲ ಅಂತಂದ್ಬಿಡ್ತಾನೆ. ಹೀಗೆ ದುಃಖಾರ್ಥ, ಪ್ರಮತ್ತ,
ನಾಸ್ತಿಕ, ಅಲಸ, ಅದಾಂತ, ಉತ್ಸಾಹ ವರ್ಜಿತ. ಇಂತಿಷ್ಟು ಜನರ ಕೈಯಲ್ಲಿ ಶ್ರೀಮಂತಿಕೆ, ಹಣವಂತಿಕೆ, ಅವರ ಮುಖದಲ್ಲಿ ತೇಜಸ್ಸು, ಅದು ಶ್ರೀನೇ, ಅದೆಲ್ಲ ಕಳೆದು ಹೋಗ್ತದೆ, ಅದು ನಿಲ್ಲಾರದು, ಅದು ಅಸ್ಥಿರವಾಗ್ತದೆ ಅಂತನ್ನೋದನ್ನ ವಿದುರ ನಮಗೆ ನೀತಿಯಾಗಿ ಬೋಧಿಸಿ ಅದಕ್ಕೆ ಯಾವಾಗಲೂ ಉತ್ಸಾಹಿಗಳಾಗಿರಬೇಕು, ಯಾವಾಗಲೂ ಉತ್ಸಾಹಿಗಳಾಗಿರ್ಬೇಕು. ಯಾರೋ ಒಬ್ರು ಮೊನ್ನೆ ನನಗೆ ಒಬ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು, ನಾನೇ ಅವರನ್ನು ಕೇಳಿಬಿಟ್ಟೆ, ಉತ್ಸಾಹ ಕಡಿಮೆ ಆಗದೆ ಇರ್ಲಿಕ್ಕೆ ದೇಹದೊಳಗೆ ಯಾವ ಅಂಗ ಹೊತ್ಕೊಳ್ಬೇಕು ಅಂತ. ಸುಮ್ಮನೆ ಹಾಗೆ ನೀವು ಪ್ರಾಕ್ಟೀಸ್ ಮಾಡ್ರಿ, ಬೇಕಂದ್ರೆ ಉತ್ಸಾಹ ಒಳಗೆ ಕಡಿಮೆ ಆಗ್ಬಾರ್ದು. ಎಂಥ ಒತ್ತಡ ಇದ್ರು ಮತ್ತೆ ಮತ್ತೆ ಉತ್ಸಾಹ ಆಗ್ಬೇಕು. ಏನ್ ಮಾಡ್ಬೇಕು ಅಂತ ಅದಕ್ಕೆ ಅವರಂದ್ರು, ದೇಹದೊಳಗೆ ಈ ಭಾಗ ಯಾವಾಗಲೂ ಒತ್ಕೋತಾ ಇರ್ರಿ ಅಂತಂದ್ರು. ಈ ಭಾಗ ಒತ್ಕೋತಾ ಇರ್ಬೇಕಂತೆ, ಒತ್ಕೋತಾ ಇರ್ರಿ. ಈ ಹೆಬ್ಬೆರಳಿನ ಈ ಭಾಗ ಮನುಷ್ಯನ ದೇಹದ ಆಕ್ಟಿವಿಟಿಯನ್ನು ಜಾಸ್ತಿ ಮಾಡಿಸ್ತದಂತೆ. ಅದಕ್ಕೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಈ ಭಾಗ ನೀವು ಸ್ವಲ್ಪ ಯಾವಾಗಲೂ ಪ್ರೆಸ್ ಮಾಡ್ತಾ ಇರ್ರಿ, ನಿಮ್ ದೇಹದೊಳಗೆ ಮತ್ತೆ ಪ್ರಾಣ ಶಕ್ತಿ, ಉತ್ಸಾಹ ಶಕ್ತಿ ಜಾಸ್ತಿ ಆಗ್ತದೆ ಅಂತ. ನಾನಂದ್ರೆ ವಿದುರ ನೀತಿ ಸ್ವಲ್ಪ ಓದ್ಲಿಕ್ಕೆ ಶುರು ಮಾಡ್ರಿ, ಅವಾಗಲೂ ಸ್ವಲ್ಪ ಉತ್ಸಾಹ ಜಾಸ್ತಿ ಆಗ್ತದೆ, ಬಯಸಿಕೊಂಡು ಅಂತಂದ್ರೆ. ವಿದುರ ನೀತಿಯ ಮಾರ್ಮಿಕ ವ್ಯವಸ್ಥೆನೇ ಹಾಗೆ ಇರ್ಲಿ. ಯಾವುದರಿಂದ ಯಾವುದು ಒಳ್ಳೆಯದಿದೆ ಅದನ್ನ ನಾವು ತಗೊಳ್ಬೇಕಾಗಿರೋದು ನಮ್ಮ ಗುಣ, ಆ ಧರ್ಮ ಅದು. ಹಾಗೆ ಉತ್ಸಾಹ ಮನುಷ್ಯನಲ್ಲಿ ಬೇಕು ಯಾವಾಗಲೂ ಕೂಡ. ಆರ್ಜವೇನ ನರಂ ಯುಕ್ತಂ ಆರ್ಜವಾತ್ ಸತ್ಯ ಸವ್ಯಪತ್ರಪಂ ಅಶಕ್ತಂ ಮನ್ಯಮಾನಾಸ್ತು ದರ್ಶಯಂತಿ ಕುಬುದ್ಧಯ. ಈ ಮಾತು ನೋಡ್ರಿ, ಇದು ಅದ್ಭುತ ವಿದುರನ ಮಾತು. ಕೆಟ್ಟ ಬುದ್ಧಿಯವರು ಸರಳ ಮನುಷ್ಯನನ್ನು ಯಾವಾಗಲೂ ಹಂಚಾಕ್ತಾರಂತ. ಸರಳತೆಯಿಂದ ಇರುವ ಮನುಷ್ಯನನ್ನ ಸರಳತೆಯಿಂದಲೇನೆ ಅವನನ್ನ ಹೊಂಚಾಕಿ ಒಂದಲ್ಲ ಒಂದು ರೀತಿ ನಾಚಿಕೆ ಬರೋ ಹಾಗೆ ಮಾಡ್ತಾರಂತ. ಅಶಕ್ತಂ ಮನ್ಯಮಾನಾಸ್ತು ದರ್ಶಯಂತಿ ಕುಬುದ್ಧಯ. ಮನುಷ್ಯನ ಒಂದು ವಿಚಿತ್ರ ಏನು ಅಂದ್ರೆ, ಕೆಟ್ಟ ಬುದ್ಧಿಯವರಿಗೆ ಪ್ರಭಾವಕ್ಕೆ ಒಳಗಾಗೋದು ಯಾವಾಗ? ಯೋಚನೆ ಮಾಡಿ. ಆರ್ಜವೇನ ನರಂ ಯುಕ್ತಂ ಆರ್ಜವಾತ್ ಸವ್ಯಪತ್ರಪಂ ಅಶಕ್ತಂ ಮನ್ಯಮಾನಾಸ್ತು ದರ್ಶಯಂತಿ ಕುಬುದ್ಧಯ. ನನಗೆ ಈ ಮಾತು ನೋಡಿದಾಗೆಲ್ಲ ತುಂಬಾ ಮನಸ್ಸಿನಲ್ಲಿ ತುಂಬಾ ಜನರು ಇಂಥ ಕೆಟ್ಟ ಬುದ್ಧಿಯವರಿಗೆ ಒಳಗಾಗಿದ್ದಾರೆ ಇವತ್ತು ಅಂತ ನೀವೇ ಉದಾಹರಣೆಗಳನ್ನು ತಗೊಳ್ಬಹುದು. ನಾನೇನು ಉದಾಹರಣೆ ಹೇಳಬೇಕಾಗಿಲ್ಲ. ಯಾರು ರುಜು ನಡೆ ನುಡಿಯನ್ನು ಇಟ್ಕೊಂಡಿರ್ತಾನೆ, ಸರಳ ನಡೆ ನುಡಿಗಳನ್ನ ತನ್ನ ಜೀವನದಲ್ಲಿ ಯಾರು ಅಳವಡಿಸ್ಕೊಂಡಿರ್ತಾನೆ, ಅಂಥ ವ್ಯಕ್ತಿಯನ್ನ ಅದೇ ರುಜು ನಡೆ ನುಡಿಯಿಂದಲೇನೆ ಅವನನ್ನು ಅವಮಾನ ಮಾಡ್ತಾರೆ. ಹೇಗೆ ಅವಮಾನ ಮಾಡ್ತಾರೆ ಅಂದ್ರೆ ಸ್ವಾರಸ್ಯ ನೋಡ್ರಿ. ಆತ ಸಶಕ್ತನೇ ಇರ್ತಾನೆ, ಆದ್ರೆ ಕೆಟ್ಟ ಬುದ್ಧಿಯವರು ಅವನನ್ನು ಹ್ಯಾಕ್ ತಿಳ್ಕೊಂಡಿರ್ತಾರೆ ಅಂದ್ರೆ, ಇವನ ಕೈಯಲ್ಲಿ ಏನ್ ಮಾಡ್ಲಿಕ್ಕಾಗ್ತದೆ, ಇವನ ಕೈಯಲ್ಲಿ ಏನ್ ಮಾಡ್ಲಿಕ್ಕೆ, ಹಿಂಗ್ ಅಶಕ್ತ ಅಂತ ತಿಳಿದೇನೆ ರುಜು ನಡೆ ನುಡಿ ಉಳ್ಳವರನ್ನ ಅವಮಾನ ಮಾಡುವುದು ಕೆಟ್ಟ ಬುದ್ಧಿಯವರು. ಈ ಶ್ಲೋಕ ಯಾಕೆ ಬಂತು ಅಂತ ಹೇಳಿದೆ ಅಂದ್ರೆ, ಕೆಟ್ಟ ಬುದ್ಧಿಯವರು ಯಾರು ಅಂತ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ವಿದುರ. ಅದಕ್ಕಿಂತ ಉತ್ತರ ಕೊಟ್ಟ. ರುಜು ಸ್ವಭಾವದ ವ್ಯಕ್ತಿಗಳನ್ನ ಅವಮಾನಿಸಿ ಏನಾಗ್ತದ ಅವನ ಕೈಯಲ್ಲಿ, ಏನಾಗ್ತದಂತ ಅವನ ಕೈಯಲ್ಲಿ ಅಂತ ಛೇಡಿಸಿ ಮೋಜು ನೋಡ್ತಾರಲ್ಲ, ಇವರೇ ಜಗತ್ತಿನೊಳಗೆ ಕೆಟ್ಟ ಬುದ್ಧಿಯವರು, ಕುಬುದ್ಧಿಯವರು ಅಂತ. ಭೀಮಸೇನ ದ್ರೌಪದಿಯ ವಸ್ತ್ರಾಪಹರಣ ಆಗ್ತಿತ್ತು. ಕೃಷ್ಣ ವಸ್ತ್ರ ಕೊಟ್ಟ. ಸಶಕ್ತ ಭೀಮ, ಭಾರೀ ಸಶಕ್ತ. ಮನಸ್ಸು ಮಾಡಿದ್ರೆ ದುಶ್ಯಾಸನನ್ನ ಆಗಿಂದಾಗಲೇ ತೊಡೆ ಸೀಳು ಬಿಡ್ಬೋದಾಗಿತ್ತು. ಆದ್ರೆ ಕೃಷ್ಣನ ಇಚ್ಛೆ ಇರಲಿಲ್ಲ, ಇನ್ನೂ ಪಾಪದ ಕೊಡ ತುಂಬಿರ್ಲಿಲ್ಲ. ನೋಡಿದ್ರ ಅದರದ್ದೇ ಆದ ಸಮಯ ಬರಬೇಕೋ ಬೇಡ ಎಲ್ಲದಕ್ಕೂ. ಆ ಸಮಯ ನಿರೀಕ್ಷೆಯಲ್ಲಿ ಇದ್ದ. ಆದ್ರೆ ನೇರ ನಡೆ ನುಡಿ. ಭೀಮ ಎಂದು ಒಳಗೊಂದು ಹೊರಗೊಂದು ಅಂತಿರ್ಲಿಲ್ಲ ಅವ. ನಾವು ನೀವು ಆದ್ರೆ ಯಾವಾಗಲೂ ಒಳಗೊಂದು ಹೊರಗೊಂದು ಅಂತಿರ್ತೀವಿ. ಭೀಮ ಹಾಗಲ್ಲ. ಅಂಥವನ್ನ ನೋಡಿ
ಆತ ಸುಮ್ಮನೆ ತಲೆ ಕೆಳಗೆ ಹಾಕೊಂಡು ಹೋಗ್ತಿದ್ದಾನೆ. ಹೋಗ್ಬೇಕು ನೀವು ಕಾಡಿಗೆ ಅಂದ್ರೆ ಎಲ್ಲ ಪಾಂಡವರು ತಲೆ ಕೆಳಗೆ ಹಾಕಿಬಿಟ್ರಂತ. ಆಯ್ತು ಹೊರಟ್ವಿ. ಆ ಹೋಗುವಾಗ ಆ ದುಶ್ಯಾಸನ ದುರ್ಯೋಧನ ಬಂದು ಮಹಾಭಾರತ ಹೇಳ್ತದೆ, ರುಜು ನಡೆನುಡಿ ಇದ್ದ ಭೀಮನನ್ನ ಅಶಕ್ತ ಅಶಕ್ತ ಅಂತ ತಿಳಿದು ಭೀಮನನ್ನು ಹೇಗೆ ಅವಮಾನ ಮಾಡಿದ ದುಶ್ಯಾಸನ ಅಂದ್ರೆ, ಎರಡೂ ತನ್ನ ಭುಜವನ್ನು ಮೇಲೆ ಬಿಸಿ ಕುತ್ತಿಗೆಯನ್ನು ತೆಳಗೆ ಹಾಕಿ ಅವನ ಮುಂದೆ ಹೋಗಿ ಬೇಕಂತಲಿ ಗೂಳಿ 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 ಅಂತ ಅವ್ರನ್ನ ಅವಮಾನ ಮಾಡಿದ್ದ. ಎಷ್ಟು ಅವಮಾನ ಆಗ್ಬೇಡ, ಏನೋ ಗೂಳಿ, ಎಲ್ಲಿ ಹೋಯ್ತು ನಿನ್ ಶಕ್ತಿ ಅಲ್ಲ, ಮುಗಿತಾ ಅಂತ ಅವಮಾನ ಮಾಡ್ತಿದ್ದ. ಇದು ದುಶ್ಯಾಸನನ ಸ್ವಭಾವ. ಹೌದು, ಪಣಕ್ಕಿಟ್ಟಿದ್ದು, ಆಟ ಆಡಿದ್ದು, ಎಲ್ಲ ಕಳ್ಕೊಂಡಿದ್ದು ಆಗಿದೆ. ಒಂದು ಮಾತು ಆಡ್ದೇನೆ ಧರ್ಮರಾಜಾದಿಗಳು ಇದು ತಪ್ಪು ಅನ್ಲಿಲ್ಲ, ಅನ್ಯಾಯ ಅಂತ ಅನ್ಲಿಲ್ಲ, ನಾವು ಇಲ್ಲೇ ಇರ್ತೇವೆ ಅಂತ ಪ್ರತಿಭಟನೆ ಮಾಡಲಿಲ್ಲ. ಮಾತು ಕೊಟ್ಟಾಗಿದೆ, ಹೋಗ್ಬೇಕು ಕಾಡಿಗೆ ಅಂತ ಹೋಗ್ತಿದ್ದಾರೆ. ಆದ್ರೂ ದುಶ್ಯಾಸನ ದುರ್ಯೋಧನ ಬಿಡ್ಲಿಲ್ಲಂತೆ, ಗೂಳಿ ಗೂಳಿ ಅಂತ ಬಂದು ಅವಮಾನ ಮಾಡಿದ್ರಂತೆ. ಮಹಾಭಾರತದಲ್ಲಿ ಬರ್ತದೆ. ಅದನ್ನ ತೋರಿಸಿ ವಿದುರ ಹೇಳ್ತಾನೆ, ಯಾರನ್ನ ಕೆಟ್ಟ ಬುದ್ಧಿಯವರು ಅಂತ ತಿಳಿಬಹುದು ಅಂದ್ರೆ ನೋಡಿ, ರುಜು ಸ್ವಭಾವದ ವ್ಯಕ್ತಿಯನ್ನು ಕೂಡ ರುಜು ಸ್ವಭಾವದವನನ್ನು ನೋಡಿ ಅಶಕ್ತ ಅಂತ ಭಾವಿಸಿ ಅವಮಾನ ಮಾಡ್ತಾರಲ್ಲ, ಅವರೇ ಕುಬುದ್ಧಿಯವರು ಅಂತ. ಅತ್ಯಾರ್ಯಮತಿ ದಾತಾರಂ ಅತಿಶೂರಂ ಅತಿವ್ರತಂ ಪ್ರಜ್ಞಾಭಿಮಾನಿನಂ ಚೈವ ಶ್ರೀರ್ಭಯಾತ್ ನೋಪಸರ್ಪತಿ ಅಂತಂತಾರೆ. ಶ್ರೀಹಿ ಭಯಾತ್ ನೋಪಸರ್ಪತಿ. ಸಂಪತ್ತು ಭಯದಿಂದ ಹೋಗ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ಅಂತ. ಎಲ್ಲಿ ಯಾವಾಗ ಯೋಚನೆ ಮಾಡ್ರಿ. ಅತ್ಯಾರ್ಯಂ ಅತಿದಾತಾರಂ, ಗಮನಿಸ್ರಿ, ಸೂಕ್ಷ್ಮ ಇದೆ ಮಾತು. ಭಯದಿಂದ ಅವಳು ಅವನ ಕೈ ಬಿಟ್ಟೇ ಹೋಗ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ಅಂತ. ಯಾರ ಹತ್ರ? ಅತ್ಯಾರ್ಯಂ, ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಒಳ್ಳೆ ಸದಾಚಾರ ಸದ್ಗುಣಗಳ ಸಂಪನ್ನನಾದವನಿಗೆ ಆರ್ಯ ಅಂತ ಕರೀತಾರೆ. ಅತ್ಯಾರ್ಯ, ಎಂಥ ಕೃಚ್ಛ್ರ ಪರಿಸ್ಥಿತಿ ಬಂದರೂ ಆ ವ್ಯವಸ್ಥೆಯನ್ನು ಬಿಡ್ಲಾರ ಅಂಥ ವ್ಯಕ್ತಿಗೆ ಅತ್ಯಾರ್ಯ. ಅವನನ್ನ ಬಿಟ್ಟು ಹೋಗ್ಲಿಕ್ಕೆ ಸಂಪತ್ತು ಇಷ್ಟಪಡಲ್ಲ, ಯಾವಾಗಲೂ ಅಲ್ಲೇ ಇರ್ತಾಳೆ. ಅತಿ ದಾತಾರಂ, ಅವನ ಶಕ್ತಿ ಮೀರಿ ಇನ್ನೊಬ್ಬರಿಗೆ ದಾನ ಮಾಡ್ತಿರ್ತಾನೆ. ಅವನ ಶಕ್ತಿ ಸ್ವಲ್ಪ ಇರ್ತದೆ, ಆದ್ರೂ ಕೈ ಎತ್ತಿ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಅಂಥದ್ದನ್ನು ನೋಡಿದಾಗ ಸಂಪತ್ತಿಗೆ ಅನಿಸ್ತದೆ, ಓ ಇವನ್ ಕೈ ನಾ ಬಿಟ್ಟು ಹೋಗ್ಬಾರ್ದು ಅಂತಾಳ. ಅತಿ ದಾತಾರಂ. ಅತಿ ಶೂರಂ, ಅತ್ಯಂತ ಪರಾಕ್ರಮಿ ವ್ಯಕ್ತಿಗಳಿರ್ತಾರೆ, ಭಾರಿ ಶೂರ. ಅವರನ್ನ ಸಿರಿವಂತಿಕೆ ಬಿಟ್ಟು ಹೋಗೋದಿಲ್ಲಂತೆ ಭಯದಿಂದ. ಅಷ್ಟೇ ಅಲ್ಲ, ಅತಿವ್ರತಂ, ಒಳ್ಳೆ ವ್ರತಗಳನ್ನು ಆಚರಣೆಯಲ್ಲಿ ಮಾಡ್ತಿರ್ತಾನೆ. ಜೀವನದಲ್ಲಿ ಉಪವಾಸ ಇದ್ರೂ ಪರವಾಗಿಲ್ಲ, ವ್ರತನಿಷ್ಠೆ ಬಹಳ ಇರ್ತದಂತೆ. ಸಿರಿವಂತಿಕೆ ಅವನನ್ನು ಬಿಟ್ಟು ಹೋಗೋದಿಲ್ಲಂತೆ. ಪ್ರಜ್ಞಾಭಿಮಾನಿನಂ ಚೈವ, ತಾನು ಗಳಿಸ್ಬೇಕು ಅನ್ನೋ ಜ್ಞಾನವನ್ನ ಚೆನ್ನಾಗಿ ತಲೆ ಒಳಗೆ ಗಳಿಸ್ಕೊಂಡಿರ್ತಾನೆ. ಆ ಜ್ಞಾನಿಯಾದಂಥವನನ್ನಂತೂ ಸಂಪತ್ತು ಎಂದೂ ಬಿಟ್ಟು ಹೋಗಲ್ಲ, ಭಯದಿಂದ ಅವನ ಬಳಿಗೇ ಇರ್ತಾಳೆ. ಯಾರೋ ಹೇಳಿದ್ರು, ನೀವು ಹೇಳಿದವ್ರ ಕಡೆಯಲ್ಲೆಲ್ಲ ಶ್ರೀಮಂತಿಕೆ ಇಲ್ಲೇ ಇಲ್ಲಲ್ಲ ಅಂದ್ರು. ಯಾರು ಭಾರೀ ಶ್ರೇಷ್ಠರು ಅಂತ ಕರೆಸ್ಕೊಂಡಿರ್ತಾರೆ ನೋಡಿದ್ರೆ ಅವ್ರಿಗೆ ಬಿಡಿಗಾಸಿನ ಗತಿ ಇರಲ್ಲ. ಭಾರೀ ದಾನಶೂರರು, ದಾನ ಮಾಡಬೇಕು ಅಂತ ಅಭಿಲಾಷೆ ಇಟ್ಕೊಂಡಿರ್ತಾರೆ, ಬಹಳ ಜನ ಇದ್ದಾರೆ. ಅವರಿಗೆ ಸಿರಿವಂತಿಕೆ ಇರಲ್ಲ ಅಂದ್ರೆ ಸ್ವಾರಸ್ಯ ಹೇಳ್ತದೆ ವಿದುರ ನೀತಿ. ಅವ್ರ ಕೈಯಲ್ಲಿರಬೇಕು ಅಂತಿಲ್ಲ. ಅವ್ರ ಶ್ರೀಮಂತಿಕೆ ಅಂದ್ರೆ ಅವರು ಯಾರಿಂದ ಕೊಡಿಸ್ಬೇಕೋ ಅದಕ್ಕೆ ಕೊಡಿಸ್ತಿರ್ತಾರೆ, ಅದೇ ಅವರಿಗೆ ಶ್ರೀಮಂತಿಕೆ ಅಂತ ಅರ್ಥ. ಸಾಧುಗಳಾದವನು ತನ್ನ ಬಳಿ ಶ್ರೀಮಂತಿಕೆನೇ ಇಟ್ಕೊಂಡು ಕೂಡಲ್ಲ, ಯಾರದೋ ಬಳಿಯಲ್ಲಿ ಇದ್ದದ್ದನ್ನ ಈತ ಅವರಿಗೆ ಹೇಳಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಅದನ್ನು ಕೊಡಿಸ್ತಾಗಲ್ಲ, ಅದು ಶ್ರೀಮಂತಿಕೆ ಅಂತ ಅರ್ಥ. ಅದನ್ನ ನಾವು ಅರ್ಥೈಸ್ಕೊಳ್ಳಿ ಅಂತಂತಾರೆ. ಅತಿ ಆರ್ಯ, ಅತಿ ದಾತೃ ಸ್ವಭಾವದವ,
ಅತಿ ಶೂರ, ಅತ್ಯಂತ ವ್ರತನಿಷ್ಠ ಹಾಗೂ ಒಳ್ಳೆ ಪ್ರಜ್ಞಾವಂತ. ಆತನನ್ನ ಸಿರಿವಂತಿಕೆ ಬಿಡಲು ಇಷ್ಟಪಡಲ್ಲ. ಈ ಮಾತನ್ನ ವಿದುರ ನಮಗೆ ಅತಿ ಸ್ಪಷ್ಟವಾಗಿ ಚಿಂತನೆ ಮಾಡ್ರಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗಾಗಿ ಮನುಷ್ಯ ದಾತೃ ಸ್ವಭಾವ ಬೆಳೆಸ್ಕೊಳ್ಬೇಕು. ದಾನ ಮಾಡೋ ಸ್ವಭಾವ, ಶ್ರೇಷ್ಠತೆ, ಅವನಲ್ಲಿ ಶುಭ್ರತೆ, ಅದು ಸಿರಿವಂತಿಕೆಯ ಮೂಲವೋ ಅಂತ ಅದನ್ನ ನಮಗೆ ವಿದುರ ವ್ಯಾಖ್ಯಾನ ಮಾಡಿ ಕೊಡ್ತಾನೆ. ತಿಳಿರಿ ಅಂತಂದ. ನಚಾತಿ ಗುಣವತ್ಸ್ವೇಷ ನಾತ್ಯಂತಂ ನಿರ್ಗುಣೇಶು ಚ ನೈಸಾ ಗುಣಾನ್ ಕಾಮಯತೆ ನೈರ್ಗುಣ್ಯಾತ್ ನಾನುರಜ್ಯತೆ ಉನ್ಮತ್ತ ಗೌರಿವಾಂಧ ಶ್ರೀಹಿ ಕ್ವಚಿದೇವಾವತಿಷ್ಠತಿ. ಇವೆಲ್ಲ ವಿದುರನ ಮಾತಿನಲ್ಲಿ ನಾವು ಗಮನಿಸಬೇಕಾದಂಥ ಅಂಶ. ನಚಾತಿ ಗುಣವತ್ಸ್ವೇಷ ನಾತ್ಯಂತಂ ನಿರ್ಗುಣೇಶು ಚ ಅಂತ. ಸಾಮ್ರಾಜ್ಯ ಲಕ್ಷ್ಮಿ ಇದ್ದಾಳಲ್ಲ, ಸಾಮ್ರಾಜ್ಯ ಲಕ್ಷ್ಮಿ ಧೃತರಾಷ್ಟ್ರ, ಈ ಸಾಮ್ರಾಜ್ಯ ಲಕ್ಷ್ಮಿ ಅಂತೇನಿದ್ದಾಳೆ ಅವಳು ಬಹಳ ಗುಣಶಾಲಿಯಾದಂಥವನ ಬಳಿಯಲ್ಲಿ ತುಂಬಾ ಗುಣಶಾಲಿಯಾಗಿದ್ದ ಅಂದ್ರೂ ಅಲ್ಲೂ ಇರೋದಿಲ್ಲಂತವಳು. ಅತ್ಯಂತ ಗುಣಹೀನನಾಗಿದ್ದಾನೆ ಅಂದ್ರೂ ಇರೋದಿಲ್ಲಂತವಳು. ಬಹಳ ಕಷ್ಟ ಇವೆಲ್ಲ ವಿಚಾರ ಮಾಡಿದ್ರೆ. ರಾಜನಾದವನು ತುಂಬಾ ಗುಣಶಾಲಿಯಾಗಿದ್ರು ಬಹಳ ಕಷ್ಟ ಅಂಥೇಳಿ ಏನೇನೇನೇನು ಗುಣ ಇಲ್ಲದೆ ಇದ್ರು ಅದು ಕಷ್ಟ ಅಂತ. ಮತ್ತೆ ಹೇಗಿರ್ಬೇಕು? ನೈಸಾ ಗುಣಾನ್ ಕಾಮಯತೆ ನೈರ್ಗುಣ್ಯಾತ್ ನಾನು ರಜ್ಯತೆ ಅಂತ ಅಲ್ಲಿದ್ರು. ಸಾಮ್ರಾಜ್ಯ ಲಕ್ಷ್ಮಿ ಬಹಳ ಗುಣವಂತನನ್ನ ಅವಳು ಇಚ್ಛೆ ಪಡಲ್ಲ, ಏನೂ ಗುಣ ಇಲ್ಲದೆ ಇದ್ದವನನ್ನು ಅವಳು ಇಚ್ಛೆ ಪಡಲ್ಲ. ಮತ್ತೆ ಹೇಗಿರ್ಬೇಕು? ಎರಡನ್ನು ಬ್ಯಾಲೆನ್ಸ್ ಮಾಡೋವನನ್ನ ಅವಳು ಇಚ್ಛೆ ಪಡ್ತಾಳೆ ಅಂತಂದ. ಉನ್ಮತ್ತ ಗೌರಿವಾಂಧ ಶ್ರೀಹಿ ಕ್ವಚಿದೇವಾವತಿಷ್ಠತೆ ಅಂತಂದ. ಉನ್ಮತ್ತ ಹಸು, ಹಸು ಉನ್ಮತ್ತವಾಗಿತ್ತು ಅಂತಾದ್ರೆ, ಅಂದ್ರೆ ನಿಮಗೆ ಗೊತ್ತು, ಆಕಳ ಉನ್ಮತ್ತ ಯಾವಾಗ ಆಗ್ತದೆ? ಯಾವಾಗ್ಲೂ ಆಗಲ್ಲ. ಯಾವಾಗೋ ಒಮ್ಮೆ ಕುಣಿಲಿಕ್ಕೆ ಶುರು ಮಾಡ್ತದೆ. ನಿಂತಲ್ಲಿ ನಿಲ್ಲಲ್ಲ, ಕುಣಿದು 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 ಕುಪ್ಪಳಿಸ್ತದೆ. ಹೆಂಗಿರ್ತದೆ ನೋಡಿರ್ತಿರಲು ಆಕಳ ಉನ್ಮತ್ತ ಆದಾಗ. ಒಂದು ಕಡೆಯಲ್ಲಿ ನಿಂತದ್ದಿಲ್ಲೇ ಇಲ್ಲ. ಇಡೀ ಕೊಟ್ಟಿಗೆಯಲ್ಲಿ ಕಟ್ಟಿದ್ರೆ ಇಡೀ ಕೊಟ್ಟಿಗೆ ತುಂಬಾ ತನ್ನನ್ನ ತಾನು ಕುಣಿದು 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 ಹಾಕಿಬಿಡ್ತದೆ. ಹಾಗೆ ಮನುಷ್ಯರಲ್ಲಿಯೂ ಯೋಚನೆ ಮಾಡಬೇಕು. ಶ್ರೀಮಂತ ಲಕ್ಷ್ಮಿ, ಏನು ಸಾಮ್ರಾಜ್ಯ ಲಕ್ಷ್ಮಿ ಇದ್ದಾಳೆ, ಪೂರ್ಣ ಗುಣವಂತರ ಬಳಿಗೂ ಇರಲ್ಲ ಅವಳು, ನಿರ್ಗುಣರ ಬಳಿಗೂ ಇರಲ್ಲ. ಗುಣವಂತರನ್ನ ನಿರ್ಗುಣರನ್ನ ಅಪೇಕ್ಷಿಸಲ್ಲ ಅಂತಲ್ಲ, ಅವಳು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಅವರ ಬಳಿಗೆ ಅವಳು ಯಾವಾಗ್ಲೂ ಇರ್ತಾಳೆ ಅಂತಂದ. ಇಂಥ ಮಾತನ್ನ ನೀವು ಎಷ್ಟು ಸಲ ಯೋಚನೆ ಮಾಡಿದ್ರು ಕಡಿಮೆ ಇದೆ. ಯಾಕಂದ್ರೆ ಗುಣವಂತರ ಬಳಿಗೆ ಇರಲ್ಲ ಅಂದ್ರೆ ಏನು, ನಿರ್ಗುಣರ ಬಳಿಗೂ ಇರಲ್ಲ ಅಂದ್ರೆ ಏನು ಯೋಚನೆ ಮಾಡಿ. ಹೀಗಾಗಿ ಅದು ರಾಜ ಅನ್ನೋ ಪದವಿ ಇದೆ ಅಲ್ಲ, ಅಲ್ಲಿ ಎರಡೂ ನಡಿಬೇಕಂತೆ. ಏನು ಅಂದ್ರೆ ಗುಣವಂತರನ್ನು ನಿಭಾಯಿಸ್ಬೇಕಾಗ್ತದೆ, ನಿರ್ಗುಣರನ್ನು ನಿಭಾಯಿಸ್ಬೇಕು. ನಿರ್ಗುಣಿಗಳನ್ನು ನಿಭಾಯಿಸ್ಲಿಕ್ಕೆ ನಿರ್ಗುಣಿಗಳಾಗೇ ನಿಭಾಯಿಸ್ಬೇಕಂತೆ, ಗುಣವಂತರನ್ನು ನಿಭಾಯಿಸ್ಲಿಕ್ಕೆ ಗುಣವಂತನಾಗೇ ನಿಭಾಯಿಸ್ಬೇಕಂತೆ. ಕಳ್ಳರನ್ನು ಹಿಡಿಲಿಕ್ಕೆ ಕಳ್ಳರ ವೇಷ ಹಾಕೊಂಡೇ ಹೋಗ್ಬೇಕಾಗ್ತದಂತೆ. ಒಳ್ಳೆಯತನವನ್ನ ಗ್ರಹಿಸ್ಲಿಕ್ಕೆ ನೋಡ್ಲಿಕ್ಕೆ ಒಳ್ಳೆಯವನಂತೆ ವೇಷ ಹಾಕೊಂಡೇ ಹೋಗ್ಬೇಕಾಗ್ತದಂತೆ. ಎರಡನ್ನೂ ನಿಭಾಯಿಸೋ ರಾಜನಿಗೆ ತನ್ನ ಸುಭದ್ರ ಕೋಟೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ತದಂತೆ. ಈಗ ಸ್ವಲ್ಪ ಜಾರಿದ ಅಂದ್ರೆ ಎರಡೂ ಅವನ ಕೈ ತಪ್ಪಿ ಹೋಗ್ತದೆ. ಈ ಅಭಿಪ್ರಾಯವನ್ನು ಇಟ್ಟುಕೊಂಡೇ ವಿದುರ ಅಂತಾನೆ, ಗುಣವಂತನನ್ನ ನಿರ್ಗುಣನನ್ನ ಯೋಚನೆ ಮಾಡಿ ಸಾಮ್ರಾಜ್ಯ ಲಕ್ಷ್ಮಿ ಒಲಿತಾಳೆ, ಎರಡನ್ನೂ ಅತಿಯಾಗಿ ಅವಳು ಇಷ್ಟಪಡಲ್ಲ ಅಂತ ವ್ಯಾಖ್ಯಾನ ಮಾಡಿಬಿಟ್ಟ. ಅಗ್ನಿಹೋತ್ರ ಫಲ ವೇದಾಹ ಶೀಲವೃತ್ತ ಫಲಂ ಶ್ರುತಂ ರತಿಪುತ್ರ ಫಲ ನಾರಿ ದತ್ತಭುಕ್ತ ಫಲಂ ಧನಂ. ಇದೊಂದು ನಾಲ್ನುಡಿ. ಈ ಮಾತನ್ನು ಯಾವಾಗಲೂ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ.
ವೇದಗಳ ಫಲ ಏನು? ಅಗ್ನಿಹೋತ್ರದಂತಹ ಹೋಮ ಹವನಗಳ ತಿಳುವಳಿಕೆನೇ ಅದರ ಫಲ. ಅದು ಬಂತು ಅಂದ್ರೆ ಸಾಕು. ಶಾಸ್ತ್ರಗಳ ಅಧ್ಯಯನದ ಫಲ ಏನು? ಒಳ್ಳೆ ಶೀಲ, ಒಳ್ಳೆ ಚಾರಿತ್ರ್ಯ, ಇವೆರಡೂ ಚೆನ್ನಾಗಿದೆ ಅಂತ ಆದರೆ ಶಾಸ್ತ್ರಾಧ್ಯಯನದ ಫಲ ಬಂತು ಅಂತ ಅರ್ಥ. ಹೆಣ್ಣು ಅಂತಾಗಿ ಹುಟ್ಟಿದ್ದಕ್ಕೆ ಫಲ ಏನು? ರತಿ ಪುತ್ರ ಫಲ. ರತಿ ಸುಖ, ಪುತ್ರ ಫಲ. ರತಿ ಸುಖ, ಪುತ್ರ ಸುಖ ಎರಡನ್ನ ನೀಡ್ತಾಳೆ ಅಂದ್ರೆ ನಾರಿಗೆ ಅದು ಫಲ ಅಂತ. ದತ್ತಭುಕ್ತ ಫಲಂ ಧನಂ. ಧನ ಸಂಪಾದನೆಗೆ ಫಲ ಏನು? ಧನ ಸಂಪಾದನೆಗೆ ಫಲ ಏನು? ಒಂದು ದಾನ, ದಾನದಿಂದುಂಟಾಗುವ ಫಲದ ಅನುಭವ. ದಾನ ಒಂದು ಫಲ, ದಾನದಿಂದ ಬರುವಂತಹ ಪುಣ್ಯದಿಂದ ಆಗುವ ಸುಖದ ಫಲ. ಯೋಚನೆ ಮಾಡ್ರಿ, ಇದೊಂದೇ ಮಾತನ್ನು ಎಕ್ಸಲಿ ಚಿಂತನೆ ಮಾಡಿದ್ರು ಕಡಿಮೆ ನೀವು. ವೇದಗಳ ಫಲ ಅಗ್ನಿಹೋತ್ರಾದಿ ಹೋಮಗಳಾದರೆ ಶಾಸ್ತ್ರಾಧ್ಯಯನದ ಫಲ ಶೀಲ ಸಚ್ಚಾರಿತ್ರ್ಯ ಆದರೆ ಹೆಣ್ಣು ಅಂತಾಗ್ಲಿಕ್ಕೆ ಫಲ ರತಿ ಸುಖ, ಪುತ್ರ ಸುಖವಾದರೆ ಧನಾಂತ ಧನಕ್ಕಿರುವ ಫಲ ಯಾವುದು ಅಂದ್ರೆ ಒಂದು ದಾನ, ಇನ್ನೊಂದು ದಾನದಿಂದಾಗುವ ಪುಣ್ಯದ ಸುಖದ ಅನುಭವ. ಹೀಗಾಗಿ ಒಂದೊಂದಕ್ಕೆ ಒಂದೊಂದು ಫಲ ಅಂತ ವ್ಯವಸ್ಥೆ ಮಾಡಿ ಹೇಳಿ ಕೊನೆಗೆ ಧನದ ಫಲವನ್ನು ಹೇಳಿದ್ದಾನೆ. ಇವೆಲ್ಲ ನಮ್ಮ ಬದುಕಿನ ದೈನಂದಿನ ಉಪಯೋಗ ವಸ್ತುಗಳು. ವೇದ, ಶಾಸ್ತ್ರಗಳ ಅಧ್ಯಯನ, ಹೆಣ್ಣು ಹಾಗೂ ಧನ, ಇವುಗಳೆಲ್ಲವನ್ನೂ ಕೂಡ ಮನುಷ್ಯ ಯಾವ ಫಲ ಕೊಟ್ಟರೆ ಅವು ಸಾರ್ಥಕ ಅನ್ನೋ ಯೋಚನೆ ಮಾಡಿ ತನ್ನ ಬದುಕನ್ನು ಕಟ್ಕೊಳ್ಬೇಕಂತ. ಹಾಗಾಗಿ ನಮ್ಮ ಬಳಿ ವೇದ ಇದೆ, ಇವತ್ತು ಸ್ವಲ್ಪ ಇದೆ, ಬಹಳ ಏನಿಲ್ಲ. ಅದರ ಫಲ ನಾವು ಅನುಭವಿಸ್ಬೇಕೋ ಬೇಡ. ನಮ್ಮ ಬಳಿ ಶಾಸ್ತ್ರಗಳಿದ್ದಾವೆ, ಶಾಸ್ತ್ರಗಳನ್ನು ಹೇಳೋರು ಇದ್ದಾರೆ, ಸ್ವಲ್ಪ ಆದರೂ ಅದರ ಫಲ ಅನುಭವಿಸ್ಬೇಕೋ ಬೇಡ. ಹೆಣ್ಣಿದ್ದಾಳೆ, ಧನವೂ ಇದೆ, ಹೆಣ್ಣು ಧನಗಳ ಫಲ ಅನುಭವಿಸ್ಬೇಕೋ ಬೇಡ. ಇದನ್ನು ವಿದುರ ನಮಗೆ ಸ್ಪಷ್ಟಪಡಿಸಿ ಹೇಳ್ದ. ಇವೆಲ್ಲ ಮನುಷ್ಯ ಕಾಪಾಡಿಕೊಳ್ಬೇಕು. ವೇದವನ್ನು ಕಾಪಾಡ್ಕೋ, ಅದರ ಫಲ ಅನುಭವಿಸು. ಶಾಸ್ತ್ರಗಳ ಅಧ್ಯಯನವನ್ನು ಕಾಪಾಡ್ಕೋ, ಅದರ ಫಲ ಅನುಭವಿಸು. ಹೆಣ್ಣನ್ನು ಗೌರವಿಸಿ ರಕ್ಷಿಸು, ಅದರ ಫಲ ನಿನ್ನ ಅನುಭವಿಸು. ಹಣವನ್ನು ಗಳಿಸು, ಹಣದಿಂದ ಆಗಬೇಕಾದಂತಹ ಕಾರ್ಯ ಮಾಡಿ ಅದರ ಫಲ ಅನುಭವಿಸು ಅಂತ. ಈಗ ಅಗ್ನಿಹೋತ್ರ ಫಲ ವೇದಾಹ, ಶೀಲವೃತ್ತ ಫಲಂ ಶ್ರುತಂ, ರತಿಪುತ್ರ ಫಲ ನಾರಿ, ದತ್ತಭುಕ್ತ ಫಲಂ ಧನಂ ಅಂತ ಈ ಮಾತನ್ನಾಡಿ ನಮಗೆ ಚಿಂತನೆಗೆ ಬಿಡ್ತಾ ಇದ್ದಾನೆ ವಿದುರ. ನಮ್ಮ ಈ ಮಾಸದ ಪ್ರವಚನ ಈಗೇನು ಡಿಸೆಂಬರ್ ನಡೀತಾ ಇದೆ, ಸುಮಾರು ತಿಂಗಳುಗಳಿಂದ, ಸುಮಾರು ದಿನಗಳಿಂದ ವಿದುರ ನೀತಿಯ ಪ್ರವಚನ ವಾಸವಿ ದೇವಸ್ಥಾನದ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಈ ಸನ್ನಿಧಾನದಲ್ಲಿ ಅನೇಕ ಸದ್ಭಕ್ತರಿಗೆ ಇದರ ಉಪಯೋಗ ಆಗ್ತಾ ಇದೆ. ಈ ಸಾವಿರಾರು ದಿನಗಳ ಕಾರ್ಯಕ್ರಮ, ಮೊದಲು 1000 ದಿನಗಳ ಕಾರ್ಯಕ್ರಮದಲ್ಲೇ ಉಳಿಸಿದ್ವಿ. ಈಗ ಮಾತ್ರ ಸಾವಿರಾರು ದಿನಗಳ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ತಾ ಇದ್ದೇವೆ. ಇಂಥ ಕಾರ್ಯಗಳು ನಿರಂತರ ಒಂದು ದಿನವೂ ಬಿಡದಂತೆ ನಡೆಯೋದಿದೆ ಅಲ್ಲ, ಇದು ನಿಜವಾಗ್ಲೂ ದೇವರಿಗೆ ಬಹಳ ಮನಸ್ಸಿಗೆ ಬಂದಿದೆ ಅಂತನ್ಲಿಕ್ಕೆ ವಿಘ್ನ ಇಲ್ಲದೆ ಇರೋ ಹಾಗೆ ನಡೆಯೋದೇ ಒಂದು ದೊಡ್ಡ ಸವಾಲಿವತ್ತು. ಪ್ರಾಯ ಹೇಮಾವತಿ ನದಿ ನಾಲೆ ನೀರೆಲ್ಲ ಬೆಂಗಳೂರಿಗೆ ಹೋದರೂ ಕೂಡ ವಾಸವಿ ದೇವಸ್ಥಾನದಲ್ಲಿ ಜ್ಞಾನದ ಹೇಮಾವತಿ ಮಾತ್ರ ಅದು ತುಮಕೂರಿಗೆ ಹರಿಯುವಾಗ ಹಾಗಾಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಇವತ್ತು ಎಲ್ಲ ನದಿ ನೀರನ್ನೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತೇವೆ ಅನ್ನೋ ಸಾಹಸ ಮಾಡ್ತಿದ್ದಾರೆ. ಆದ್ರೆ ಜ್ಞಾನದ ಹೇಮಾವತಿ ನಾವೆಲ್ಲ ತುಮಕೂರಿನ ಸದ್ಭಕ್ತರು ಯೋಚಿಸಬೇಕಾದಂತಹ ಸಂಗತಿ. ಇವತ್ತು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳು, ದೊಡ್ಡ ದೊಡ್ಡ ಆಶ್ರಮಗಳು, ಇನ್ಸ್ಟಿಟ್ಯೂಷನ್ಗಳು ಏನೆಲ್ಲ ಮಾಡಿ ಸಾಹಸ ಮಾಡ್ತಿರ್ತಾರೆ. ಒಂದು ಸಣ್ಣ ಸಣ್ಣ ಕಾರಣದಿಂದ
ಅದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕಾರಣದಿಂದ ಅಡಗಾಡಿ ಕೆಳಗೆ ಬಿದ್ದು ಹೋಗ್ತಿತ್ತು. ಆದರೆ ಇಷ್ಟು ಸುವ್ಯವಸ್ಥಿತವಾಗಿ ನಾವೇ ಅನುಭವಿಸ್ತಿದ್ದೇವೆ. ಕೆಳಗೆ ಕೂಡ್ತಿದ್ದವರನ್ನ ಕನ್ಯಕಾ ಪರಮೇಶ್ವರಿ ಕೂಡ್ಲೇ ನಮ್ಮನ್ನ ಮೇಲೆ ಕೂಡಿಸಿದ್ದಾಳೆ ಅಂತಂದ್ರೆ ಇದು ದೊಡ್ಡ ಇಂಥ ಸಭಾ ಮಂಟಪ, ಇಷ್ಟೆಲ್ಲ ಜನರಿಗೆ ಸಫಿಸ್ಟಿಕೇಟೆಡ್ ಆದಂಥ ಇಂಥ ಒಂದು ಭವನ ನಿರ್ಮಾಣ ಆಗ್ತಾ ಇರೋದು ಇದು ಸಂತೋಷದ ಸಂಗತಿ. ಅದಕ್ಕೆ ವಿದುರನ ಮಾತಿನಂತೆ ಹೇಳೋದಾದ್ರೆ, ವೇದಗಳೆಲ್ಲ ಅಗ್ನಿಹೋತ್ರ ಫಲ ಕೊಟ್ರೆ, ಶಾಸ್ತ್ರಾಧ್ಯಯನ ಎಲ್ಲ ಒಳ್ಳೆ ಶೀಲ ಮತ್ತು ಸಚ್ಚಾರಿತ್ರೆ ಕೊಟ್ರೆ, ಹಣ ದಾನ ಹಾಗೂ ದಾನದಿಂದ ಆಗುವ ಫಲ ಕೊಡ್ತದೆ ಅಂತಲಿಕ್ಕೆ ಪ್ರಾಯ ಈ ಮಾತಿಗೆ ಅನುಗುಣವೇ ನಮ್ಮ ವಾಸವಿ ದೇವಸ್ಥಾನ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸೋಣ. ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ನಡೆಯುವ ವೇದಗಳು, ಇಲ್ಲಿ ನಡೆಯುವ ಅನೇಕ ಸದ್ವಿಚಾರಗಳು, ಇಲ್ಲಿ ನಡೀತಾ ಇರುವಂತಹ ದಾನ ಎಲ್ಲವೂ ದೇವರಿಗೆ ಮುಟ್ತಾ ಇದೆ ಅನ್ನಲಿಕ್ಕೆ ನೀವೆಲ್ಲ ಪ್ರತ್ಯಕ್ಷ ನಿದರ್ಶನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ನೀವೆಲ್ಲರೂ ಸಾಧ್ಯವಾದಷ್ಟು ಇಂತಹ ಕಾರ್ಯದೊಳಗೆ ಮತ್ತಷ್ಟು ಕೈ ಜೋಡಿಸ್ರಿ ಅಂತ ತಮ್ಮನ್ನು ಕೇಳಿಕೊಂಡು, ಮುಂದೂ ಕೂಡ ಇಂಥ ಕಾರ್ಯಗಳು ಮತ್ತಷ್ಟು ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದ ಎಲ್ಲ ಸದಸ್ಯರಿಗೂ ಹಾಗೂ ಶ್ರೋತೃಗಳಾಗಿ ಬಂದ ತಮಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇಂತಹ ಕಾರ್ಯದೊಳಗೆ ಯಾವತ್ತೂ ತಮ್ಮನ್ನ ತಾವು ಅನುತ್ಸಾಹಿಗಳಾಗಿಲ್ಲ, ಉತ್ಸಾಹಿಗಳಾಗಿ ಎಷ್ಟೇ ಒತ್ತಡ ಇದ್ರೂ ಕೂಡ ನಮ್ಮ ರಮೇಶ್ ಬಾಬು ಅವರು ಮಾತ್ರ ವಿಶೇಷ ಉತ್ಸಾಹ. ಹೀಗಾಗೇನೆ ಆ ಉತ್ಸಾಹ ಅವರ ಬಳಿಯಲ್ಲಿ ಯಾವಾಗಲೂ ಇದ್ದದ್ರಿಂದ ದೇವರ ಅನುಗ್ರಹವು ಕೂಡ ಅವರ ಹಿಂದೆ ಯಾವಾಗಲೂ ಇರಲಿ ಅಂತ ನಾನು ಭಗವಂತನನ್ನ ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ಈ ರಮೇಶ್ ಬಾಬು ಅವರಿಗೂ ಇನ್ನೆಲ್ಲ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದ ಸಮಿತಿಯ ಸದಸ್ಯರಿಗೂ ಕೂಡ ನಾವು ಹೆಚ್ಚಿನ ಅನುಗ್ರಹ ಮಾಡಲಿ ದೇವರು ಅಂತ ಪ್ರಾರ್ಥಿಸ್ತಾ, ನಾಳೆ 19ಕ್ಕೆ ಬರ್ತಾ ಇರುವ ಗೀತಾ ಜಯಂತಿಯ ನಿಮಿತ್ತ ಭಗವದ್ಗೀತೆಯ ಶ್ಲೋಕಗಳನ್ನ ನಿನ್ನೆ ತನಕ 30 ಶ್ಲೋಕಗಳನ್ನು ಹೇಳಿಕೊಟ್ಟಿದ್ದೇನೆ, 20 ಶ್ಲೋಕ ಹೇಳಿಸಿದ್ದೇನೆ. ಇನ್ನು ಕೆಲವು ಶ್ಲೋಕಗಳನ್ನು ಇವತ್ತು ಹೇಳಿಸೋಣ. ಶ್ರೀ ಗುರುಭ್ಯೋ ನಮಃ. ಅರ್ಜುನ ಉವಾಚ ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ ಸೇನಯೋರ್ಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸ್ಯಮಾನಾನವೇಕ್ಷೇಹಂ ಯಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವಃ ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ
शुशुरां सुहृदश्चैव सेनयोरुभयोरपि तान् समीक्ष्य स कौन्तेयः सर्वान् बन्धूनवस्थितान् कृपया परया विष्टो विषीदन्निदमब्रवीत्। अर्जुन उवाच दृष्ट्वेमं सजनं कृष्णा युयुत्सुं समुपस्थितम् सीदन्ति मम गात्राणि मुखं च परिशुष्यति वेपथुश्च शरीरे मे रोमहर्षश्च जायते गाण्डीवं संसृते हस्तात् त्वच्चैव परिदह्यते न च शक्नोम्यवस्थातुं भ्रमतीव च मे मनः निमित्तानि च पश्यामि विपरीतानि केशव न च श्रेयोनुपश्यामि हत्वा स्वजनमाहवे न काङ्क्षे विजयं कृष्ण न च राज्यं सुखानि च किं नो राज्येन गोविन्द किं भोगैर्जीवितेन वा येषामर्थे काङ्क्षितं नो राज्यं भोगाः सुखानि च तैमेव स्थिता युद्धे प्राणान् त्यक्त्वा धनानि च आचार्याः पितरः पुत्रास्तथैव च पितामहाः मातुलाः श्वशुराः पौत्राः शालाः सम्बन्धिनस्तथा एतान् न हन्तुमिच्छामि घ्नतोऽपि मधुसूदन अपि त्रैलोक्यराज्यस्य हेतोः किं नु मही कृते निहत्य धार्तराष्ट्रान्नः का प्रीतिः स्याज्जनार्दन पापमेवाश्रये तस्मान् हत्वैतानाततायिनः तस्मान्नार्हा वयं हन्तुं धार्तराष्ट्रान् स्वबान्धवान् स्वजनं हि कथं हत्वा सुखिनः स्याम माधव यद्यप्येते न पश्यन्ति लोभोपहतचेतसः कुलक्षयकृतं दोषं मित्रद्रोहे च पातकम् कथं न ज्ञेयमस्माभिः पापादस्मान् निवर्तितुम् कुलक्षयकृतं दोषं प्रपश्यद्भिर्जनार्दन कुलक्षये प्रणश्यन्ति कुलधर्माः सनातनाः धर्मे नष्टे कुलं कृष्णम् अधर्मो अभिभवत्युत अधर्माभिभवात् कृष्ण प्रदुष्यन्ति कुलस्त्रियः स्त्रीषु दुष्टासु वार्ष्णेय जायते वर्णसंकरः
ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಕೇಶಾಂ ಲುಪ್ತಪಿಂಡೋದಕಕ್ರಿಯಾಃ ದೋಷೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮಾ ಅಹೋ ಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ ಯದಿ ಮಾಮಪ್ರತೀಕಾರಮಶಸ್ತ್ರಂ ಶಸ್ತ್ರಪಾಣಯಃ ಭಾರ್ತರಾಷ್ಟ್ರಾರಣೇ ಹನ್ಯುಸ್ತನ್ಮೇ ಕ್ಷೇಮತರಂ ಭವೇತ್ ಸಂಜಯ ಉವಾಚ ಏವಮುಕ್ತ್ವಾರ್ಜುನಃ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಘ್ನಮಾನಸಃ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಶ್ರೀಕೃಷ್ಣಾರ್ಜುನ ಸಂವಾದೇ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ. ನೀವೆಲ್ಲ ಅಪೇಕ್ಷೆ ಪಟ್ರೆ ಮುಂದಿನ ಮಾಸದ ಪ್ರವಚನದಲ್ಲಿಯೂ ಕೂಡ ಪ್ರವಚನ ಮುಗಿದ ಕೂಡಲೇ ಒಂದು 10 ನಿಮಿಷಗಳ ಕಾಲ ಒಂದ ವಿಷ್ಣು ಸಹಸ್ರನಾಮ ಒಂದ ಭಗವದ್ಗೀತೆಗಳನ್ನ ಎಲ್ಲರ ಬಾಯಲ್ಲಿ ಈ ವೈಬ್ರೇಷನ್ನು ಈಗ ನೀವೆಲ್ಲರೂ ಸೇರಿ ಹೇಳೋದು ಅದಕ್ಕಿರುವ ಮಹತ್ವ ಬಹಳ ಇದೆ. ಆ ಭಗವಂತ ಬೇಗ ಪ್ರೀತನಾಗ್ತಾನೆ. ಆದ್ದರಿಂದ ಎಲ್ಲರೂ ಕೂಡ ವಿಷ್ಣು ಸಹಸ್ರನಾಮ ಭಗವದ್ಗೀತೆಗಳನ್ನ ಪ್ರತ್ಯೇಕ ಯೋಜನೆ ಬ್ಯಾನರ್ ಅಂತ ಏನಾಗೋದು ಬೇಡ. ಆದರೆ ತಾವು ತಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಾಧ್ಯವಾದಷ್ಟು ಪೂರ್ಣ ಪ್ರವಚನದ ಸಮಯಕ್ಕೆ ಬರ್ಲಿಕ್ಕಾಗದೇ ಇದ್ರೂ ಕೂಡ ಪ್ರವಚನ ಮುಗಿಯುವ ಸಮಯಕ್ಕಾದರೂ ಬಂದು ವಿಷ್ಣು ಸಹಸ್ರನಾಮ ಭಗವದ್ಗೀತೆಗಳ ಈ ಉಪಯೋಗವನ್ನು ಪಡೆಯುವಂತೆ ತಾವೆಲ್ಲ ಮಾಡ್ರಿ ಅಂತ ತಮ್ಮನ್ನು ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಪ್ರವಚನ ಹಾಗೂ ಪಾರಾಯಣವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಎಲ್ಲ ಭಕ್ತಾದಿಗಳಿಗೆ ಹೃದಯಪೂರ್ವಕ ನಮಸ್ಕಾರಗಳು.